ಕ್ಷೇತ್ರದ ಭಗವಾನ್ ಸ್ವರೂಪವಿರುವ ಸಮಯಸಾರ ಪರಮಾಗಮದ ಮೇಲೆ ಅಮೃತಚಂದ್ರಾಚಾರ್ಯ ದೇವರವರು ಬರೆದಿರುವ ಆತ್ಮಖ್ಯಾತಿ ಟೀಕೆಯ ಮಧ್ಯಮದಲ್ಲಿ ಮೂಡಿ ಬಂದಿರುವ ಕಲಶರೂಪದ ಅಮೃತಮಯ ಕಾವ್ಯಗಳ ಮೇಲೆ ರಾಜಮಲಜಿ ಪಾಂಡೆಯವರು ಬರೆದಿರುವ ಬಾಲಬೋಧಿನಿ ಟೀಕೆಯ ಸ್ವಾಧ್ಯಾಯ ನಡೆದಿದ್ದೇನೆ. ಪುಣ್ಯ ಪಾಪ ಅಧಿಕಾರದ 12ನೇ ಕಲಶ. ಮಗ್ನ ಕರ್ಮನಯಾವಲಂಬನ ಪರಾ ಜ್ಞಾನಂ ನ ಜಾನಂತಿ ಯತ್ ಮಗ್ನಾ ಜ್ಞಾನನಯೈಷಿನೋಪಿ ಯದತಿ ಸ್ವಚ್ಛಂದಮಂದೋದ್ಯಮಃ ವಿಶ್ವಸ್ಯೋಪರಿ ತೇ ತರಂತಿ ಸತತಂ ಜ್ಞಾನಂ ಭವಂತಃ ಸ್ವಯಂ ಯೇ ಕುರ್ವಂತಿ ನ ಕರ್ಮ ಜಾತು ನ ವಶಂ ಯಾಂತಿ ಪ್ರಮಾದಸ್ಯ ಚ. ತೇ ವಿಶ್ವಸ್ಯ ಉಪರಿ ತರಂತಿ. ಯಾರು ಸಮ್ಯಕ್ ದೃಷ್ಟಿಗಳಿದ್ದಾರೆ ಆ ಜೀವರುಗಳು ಹೇಳಲಾದ ಯಾವ ಎರಡೂ ಜಾತಿಯ ಜೀವರುಗಳಿದ್ದಾರೆ ಆ ಎರಡೂ ಜಾತಿಯವರಿಂದ ಮೇಲೆ ಎಂದರೆ ಶ್ರೇಷ್ಠ ಇದ್ದು ಸಮಸ್ತ ಕರ್ಮಗಳ ಕ್ಷಯ ಮಾಡಿ ಮೋಕ್ಷ ಪದಕ್ಕೆ ಪ್ರಾಪ್ತರಾಗುತ್ತಾರೆಂದು ಹೇಳಿದ್ದಾರೆ. ಅವರು ಹೇಗಿದ್ದಾರೆ? ಏ ಸತತಂ ಸ್ವಯಂ ಜ್ಞಾನಂ ಭವಂತಃ ಕರ್ಮ ನ ಕುರ್ವಂತಿ ಪ್ರಮಾದಸ್ಯ ವಶಂ ಜಾತು ನ ಯಾಂತಿ. ಯಾರು ನಿಕಟ ಸಂಸಾರಿ ಸಮ್ಯಕ್ ದೃಷ್ಟಿ ಜೀವರುಗಳಿದ್ದಾರೆ ಅವರು ಯಾವಾಗಲೂ ಶುದ್ಧ ಜ್ಞಾನ ಸ್ವರೂಪದಿಂದ ಪರಿಣಮಿಸುತ್ತಾರೆ. ಅನೇಕ ಪ್ರಕಾರದ ಕ್ರಿಯೆಗಳನ್ನು ಮೋಕ್ಷ ಮಾರ್ಗವೆಂದು ತಿಳಿದು ಮಾಡುವುದಿಲ್ಲ. ಅಂದರೆ ಕ್ರಿಯೆಗಳನ್ನು ಮಾಡ್ತಾರೋ ಅಥವಾ ಇಲ್ಲರಿ, ಮಾಡ್ತಾ ಇರೋದು ಜಗತ್ತಿಗೆ ಕಾಣಿಸ್ತಿದೆ, ಮಾಡ್ತಾರೆ, ಆದರೆ ಅದನ್ನು ಮೋಕ್ಷದ ಕಾರಣ ಅಂಥೇಳಿ ತಿಳಿಯುವುದಿಲ್ಲ. ಬಸ್ ತಿಳಿಯುವುದರೊಳಗ ಮತ್ತು ಮನ್ನಿಸುವುದರೊಳಗ ಸಂಸಾರ ಇದೆ ವಿನಃ ಪ್ರವೃತ್ತಿಯೊಳಗ ಸಂಸಾರ ಇಲ್ಲ. ಪ್ರವೃತ್ತಿ ಅದು ಕೂಡ ಬಾಹ್ಯದ ಜನರಿಗೆ ಕಂಡುಬರುವಂಥ ಪ್ರವೃತ್ತಿ. ಪ್ರವೃತ್ತಿ ನಿಜವಾಗಿ ಅನುಭವಗೋಚರ ಇದೆ, ಜೀವದ ಪ್ರವೃತ್ತಿ. ಇದು ಯಾವುದು ಬಾಹ್ಯದೊಳಗೆ ಕಾಣಿಸ್ತಿದೆ ಅದು ಭಿನ್ನ ದ್ರವ್ಯದ ಪ್ರವೃತ್ತಿ ಇದೆ. ಮನ, ವಚನ, ಕಾಯ ಇವು ಭಿನ್ನ ದ್ರವ್ಯ ಇದ್ದಾವೆ. ಅವುಗಳ ಯಾವ ಕ್ರಿಯೆ ಅರ್ಥಾತ್ ಪರಿಣಮನ ಅರ್ಥಾತ್ ಪ್ರವೃತ್ತಿ ಇದೆಯೋ ಅದು ಜಗತ್ತಿನ ಜನರಿಗೆ ಕಂಡು ಬರ್ತಿದೆ. ಅದರ ಜೀವದ ಯಾವ ಪ್ರವೃತ್ತಿ ಇದೆಯಲ್ಲ, ತಿಳಿಯುವ ಮತ್ತು ಮನ್ನಿಸುವ ರೂಪದ ಯಾವ ಪರಿಣಮನ ಇದೆಯಲ್ಲ ಅದು ಜೀವದ ಪ್ರವೃತ್ತಿ ಇದೆ. ಯಾವುದು ಹೇಗಿದೆಯೋ ಹಾಗೆ ತಿಳಿದಿದ್ದಾರೆ. ಏನು ಹೇಗಿದೆ? ಜಡ ಜಡ ಸ್ವರೂಪ ಇದೆ, ಕರ್ಮ ಕರ್ಮ ಸ್ವರೂಪ ಇದೆ, ಸಂಯೋಗ ತನ್ನೆಂದು ಭಿನ್ನ ಇದೆ, ರಾಗಾದಿ ವಿಕಾರಿ ಭಾವ ತನ್ನಲ್ಲೇ ಆಗ್ತಾ ಇರುವಂಥ ಸ್ವಾಧೀನ ಪರಿಣಾಮಗಳಿದ್ರೂ ಕೂಡ ಅವು ಸ್ವಭಾವದಿಂದ ಅತ್ಯಂತ ಭಿನ್ನ ಇದ್ದಾವೆ. ಈ ಪ್ರಕಾರ ತಿಳಿಯುವ ರೂಪದಿಂದ ಪರಿಣಮನ ಏನಿದೆ, ಈ ತಿಳುವಳಿಕೆಯ ಆಧಾರದಿಂದ ಪರಿಣಮಿಸುವಲ್ಲಿ ಯಾವ ಅಂತರಂಗದ ಅನುಭೂತಿಪೂರ್ವಕ ಶ್ರದ್ಧೆಯ ಪರಿಣಮನ ಕೂಡ ಸೇರಿದ್ದಿದೆಯೋ ಬೆರೆತದ್ದಿದೆಯೋ ಅದು ಮೋಕ್ಷ ಮಾರ್ಗ ಇದೆ. ನೋಡ್ರಿ, ಸ್ವಚ್ಛವಾದಂಥ ಸ್ಪಷ್ಟವಾದಂಥ ಮಾತು ಇದೆ. ನಾವು ಎಷ್ಟೇ ಕಾಲಹರಣ ಮಾಡಿದ್ರೂ ಕೂಡ, ನಾವು ಎಷ್ಟೇ ಪ್ರಮಾದ ಮಾಡಿದ್ರೂ ಕೂಡ ತಿಳಿಯುವುದರಲ್ಲಿ ಬಂದ ನಂತರ ಕೂಡ ಅದರ ಅನುಸಾರ ನಾವು ಶ್ರದ್ಧೆ ಮಾಡುವ ಪುರುಷಾರ್ಥ ಮಾಡದೇ ಇದ್ದರೆ, ಎಷ್ಟೇ ಏನೇ ನಾವು ಪ್ರಮಾದಾದಿಗಳನ್ನು ಮಾಡಿ ಹೊರಗಿನ ಕಾರ್ಯದೊಳಗ ಉತ್ಸಾಹದಿಂದ ವರ್ತಿಸಿದ್ರೂ ಕೂಡ
ಯಾವತ್ತೆಲ್ಲ ಯಾವತ್ತರೆ ಇದೇ ಪ್ರಕಾರದ ಶ್ರದ್ಧೆ ವಸ್ತು ಸ್ವರೂಪದ ಅನುರೂಪವಾಗಿರುವಂಥ ಜ್ಞಾನದ ಪರಿಣಮನ, ಆ ಜ್ಞಾನದ ಆಧಾರದಿಂದ, ಜ್ಞಾನದ ಬಲದಿಂದ ಅಂತರಂಗದಲ್ಲಿ ಉತ್ಪನ್ನವಾಗುವಂಥ ಸೋನ್ಮುಖ ಪುರುಷಾರ್ಥದ ಬಲದಿಂದ ಯಾವ ಶುದ್ಧಾತ್ಮ ತತ್ವದ ಅಭೇದ ತತ್ವದ ಅನುಭೂತಿ ಸ್ವಸಂವೇದನ ಆಗ್ತಿದೆಯೋ, ಆ ಸ್ವಸಂವೇದನದ ಬಲದಿಂದ ಯಾವ ಶ್ರದ್ಧೆಯ ಪರಿಣಮನ ಉಂಟಾಗ್ತಿದೆಯೋ, ಆ ಶ್ರದ್ಧೆ ಮತ್ತು ಆ ವಸ್ತು ಸ್ವರೂಪದ ಜ್ಞಾನದ ಅನುರೂಪ ಪರಿಣಮನ ಏನಿದೆ, ಇದುವೇ ಮೋಕ್ಷದ ಮಾರ್ಗ. ಬಾಹ್ಯದೊಳಗೆ ನಾವು ಎಷ್ಟೇ ಕಾಲಹರಣ ಮಾಡಿದ್ರೂ ಹಾನಿ ನಮ್ಮದಾಗುತ್ತಿದೆ. ಬಾಹ್ಯದೊಳಗೆ ನಾವು ಯಾವುದೇ ರೀತಿಯಿಂದ ನಂಬಿದ್ರೂ ನಂಬದೇ ಇದ್ರೂ, ನಂಬಿ ಕಾರ್ಯ ಮಾಡಲಿಲ್ಲ ಅಂತಂದ್ರೆ ನಂಬದೇ ಇದ್ದವ್ರ ಹಾಗೇನೇ ಇದ್ದೀರಿ. ನೋಡಿ, ಕೈಗೆ ಇದ್ದಕ್ಕಿದ್ದ ಹಾಗೆ ಕಾಯ್ದ ಹೆಂಚಿನ ಬಿಸಿ ತಾಗಿದ ಮೇಲೆ ನಾವು ಅಲ್ಲಿಂದ ಆ ಕೈ ಬೆರಳನ್ನು ಹಿಂತಕ್ಕೊಳ್ಳುವ ಸಲುವಾಗಿ ಏನು ವಿಚಾರ ಮಾಡ್ತೀವಿ? ಏನೂ ವಿಚಾರ ಮಾಡುವ ಪ್ರಶ್ನೆ ಇಲ್ಲ. ವಿಚಾರದ ಮಾಡಲಿಕ್ಕೆ ಅವಕಾಶನೇ ಇಲ್ಲ. ತನ್ನಷ್ಟಕ್ಕೆ ತಾನೇ ಆ ಬೆರಳ ಅಥವಾ ಕೈಯ ಅಲ್ಲಿಂದ ದೂರ ಸರಿತಿದೆ. ಹಾಗೆ ಆಗಮದ ವಚನದ ಮೇಲೆ ಒಂದು ವೇಳೆ ವಿಶ್ವಾಸ ನೋಡ್ರಿ, ಒಂದು ಸಮಯದ ವಿಶ್ವಾಸದ ಮಾತು ಇಲ್ಲ. ಆದ್ರೆ ಆಗಮದ ವಚನದ ಮೇಲೆ ವಿಶ್ವಾಸ ತನ್ನ ಜೀವನದಲ್ಲಿ ನಡೆಯುತ್ತಾ ಇರುವಂಥ ಘಟನೆ, ಯಾವ ದೇಹಕ್ಕೆ ಸಂಬಂಧಿಸಿದ್ದು, ಪರಿವಾರಕ್ಕೆ ಸಂಬಂಧಿಸಿದ್ದು, ಧನಾದಿಗಳಿಗೆ ಸಂಬಂಧಿಸಿದ್ದು, ಬಾಹ್ಯ ನಿಸರ್ಗಕ್ಕೆ ಸಂಬಂಧಿಸಿದ್ದು, ಯಾವ ಯಾವ ವಿಶೇಷ ಘಟನೆಗಳ ನಮ್ಮ ಜ್ಞಾನದ ಭೂಮಿಕೆಯೊಳಗೆ ಬರ್ತಾವೆಯೋ, ನಮ್ಮ ಜ್ಞಾನಕ್ಕೆ ಜ್ಞೇಯ ಆಗ್ತವೆಯೋ, ಆಗ ಆ ಆಗಮದಲ್ಲಿ ಹೇಳಿರುವಂಥ ವಿಷಯ ಮತ್ತು ಇಲ್ಲಿ ಸಂಭವಿಸ್ತಾ ಇರುವಂಥ ಘಟನೆ, ಇವು ಎರಡರಲ್ಲಿ ಸಾಮ್ಯತೆ ಕಂಡು ಬಂದ ನಂತರ ಮತ್ತೆ ಪುನಃ ನಾವು ಆ ವಚನದ ಮೇಲೆ ವಿಶ್ವಾಸ ಮಾಡದೇ ಇರುವುದಕ್ಕಾಗಲಿ, ಈ ಘಟನೆಯನ್ನು ನಂಬದೇ ಇರುವುದಕ್ಕಾಗಲಿ ಕಾರಣ ಏನಿದೆ ರೀ? ಯಾಕೆ ನಂಬುತ್ತಾ ಇಲ್ಲ? ಕಾರಣ ಏನಿದೆ? ಆ ಕಾರಣ ಏನಿದೆ ಅಂಥೇಳಿ ನಮ್ಮನ್ನೇ ನಾವು ಒಂದು ವೇಳೆ ಪ್ರಶ್ನೆ ಮಾಡಿಕೊಂಡ್ರೆ, ಆಗಮದ್ದು ಒಂದು ವೇಳೆ ನಮಗೆ ಜ್ಞಾನ ಸ್ವಲ್ಪ ಇತ್ತು ಅಂತಂದ್ರೆ ಆ ಪ್ರಶ್ನೆಗೆ ಉತ್ತರ ಬರ್ತಿದೆ, ನಿನ್ನದಿನ್ನೂ ದೀರ್ಘ ಸಂಸಾರ ಇದೆ ಅನ್ನೋದ್ರೆ. ಏನಿದೆ ಆಗಮದಲ್ಲಿ ಯಾವ ಪ್ರಕಾರ ಸಂಯೋಗ ಅಥವಾ ವಿಕಾರಿ ಭಾವ ಅಥವಾ ಕರ್ಮದ ಉದಯ ನಿನ್ನ ಜ್ಞಾನ ಸ್ವಭಾವದಿಂದ ಭಿನ್ನ ಇದ್ದಾವೆ ಅಂಥೇಳಿ ಆಗಮದಲ್ಲಿ ನಿರೂಪಣೆ ಆದದ್ದೇ ಇದೆ. ಆ ನಿರೂಪಣೆಗೆ ಕೇವಲ ಆ ನಿರೂಪಣೆಯ ಮೇರೆಗೆ ವಿಶ್ವಾಸ ಮಾಡುವ ಮಾತಿಲ್ಲ. ದಿನನಿತ್ಯವೂ ಘಟಿಸ್ತಾ ಇರುವಂಥ ಘಟನೆಗಳ ಆ ಮಾತಿನ ಮೇಲೆ ವಿಶ್ವಾಸ ಮಾಡುವುದಕ್ಕೆ ಪೂರಕ ಇದಾವೆಯೋ ಅಥವಾ ಇಲ್ರಿ? ದೇಹದ ಅವಸ್ಥಾರೂಪದ ಘಟನೆ, ಪರಿವಾರಿ ಜನರದ್ದು ಯಾವ ಭಿನ್ನ ವಿಚಾರ ಅಥವಾ ವಿಪರೀತ ಪ್ರವೃತ್ತಿ ರೂಪದ ಘಟನೆ, ಅವೆಲ್ಲ ವಸ್ತು ಸ್ವರೂಪದ ನಿರೂಪಣೆ ಮಾಡಿರುವಂಥ ಜಿನೋಪದೇಶ ಅಥವಾ ಜಿನ ಶಾಸನಕ್ಕೆ ಅನುರೂಪ ಪೂರಕ ಇದಾವೆಯೋ ಅಥವಾ ಇಲ್ರಿ? ಆದ್ರೂ ಕೂಡ ನಾವು ಯಾಕೆ ನಂಬುತ್ತಾ ಇಲ್ಲ? ಇಲ್ಲಿ ಜ್ಞಾನಿ ಏನು ಮಾಡ್ತಾನೆ? 3 ಮಾತು ಹೇಳಿದರ್ರಿ. ಅವನು ಪ್ರಮಾದದ ವಶ ಆಗುವುದಿಲ್ಲ, ಕರ್ಮ ಮಾಡುವುದಿಲ್ಲ, ಮತ್ತು ಜ್ಞಾನದ ಭವನ ನಿರ್ಮಾಣ ಮಾಡ್ತಾನೆ. ನೋಡ್ರಲ್ಲ, ನಡೀರಿ. ಸತತಂ ಅವರು ಹೇಗಿದ್ದಾರೆ ಅಂಥೇಳಿ ಕೇಳಿದರು ಪ್ರಶ್ನೆ. ಯಾರ ಸಮ್ಯಕ್ ದೃಷ್ಟಿ ಜೀವ ಯಾರು ಉಪರೀತರಂತಿ ಶ್ರೇಷ್ಠ ಇದ್ದಾರೆ ಅಂಥೇಳಿ ಹೇಳ್ತು, ಅವರು ಹೇಗಿದ್ದಾರೆ? ಸತತಂ ಸ್ವಯಂ ಜ್ಞಾನಂ ಭವಂತ, ಇದು ಒಂದು ವಿಭಾಗ. ಕರ್ಮ ನ ಕುರುವಂತಿ 2, ಪ್ರಮಾದಶ್ಯ ವಶಂ ಜಾತು ನ ಯಾಂತಿ 3 ಮಾತು ಹೇಳಿದ್ದಾರೆ.
ಮೊದಲ ಜ್ಞಾನದ ಮಾತು ಹೇಳಿದ್ರು ಏನ ಏ ಸತತಂ ಸ್ವಯಂ ಜ್ಞಾನಂ ಭವಂತ. ಏನ್ರಿ ಜ್ಞಾನ ಮಾಡ್ತಾರೋ ಏನ ಜ್ಞಾನ ರೂಪ ಆಗುತ್ತಾರ್ರಿ? ಜ್ಞಾನ ಮಾಡುವ ಮಾತಿಲ್ಲ, ಭವಂತ ಜ್ಞಾನ ರೂಪ ಆಗುವ ಮಾತಿದೆ ರೀ. ಸತತಂ ಸ್ವಯಂ ಸ್ವಯಂ ಜ್ಞಾನ ರೂಪ ಆಗುತ್ತಾರೆ. ಏ ಸತತಂ ಸ್ವಯಂ ಜ್ಞಾನಂ ಭವಂತಃ. ಯಾರು ನಿಕಟ ಸಂಸಾರಿ ಸಮ್ಯಕ್ ದೃಷ್ಟಿ ಜೀವರುಗಳಿದ್ದಾರೆ ಅವರು ಯಾವಾಗಲೂ ಶುದ್ಧ ಜ್ಞಾನ ಸ್ವರೂಪದಿಂದ ಪರಿಣಮಿಸುತ್ತಾರೆ. ಪರಿಣಮನರೇ. ಉಸಿರಾಟದ ಕಾರ್ಯ ಎಷ್ಟು ಸ್ವಾಭಾವಿಕ ಇದೆಯೋ ಅಷ್ಟ ಜ್ಞಾನದ ಸ್ವಯಂ ಪರಿಣಮನ ಸ್ವಾಭಾವಿಕ ಇದೆ. ಅದರೊಳಗೆ ಸ್ವಲ್ಪ ಏರಿಳಿತ ಬಂತು ಅಂತಂದ್ರೆ ಬಂತು. ಸರಳ ಸ್ವಾಭಾವಿಕ ಒಂದೇ ರೀತಿಯಿಂದ ಪರಿಣಮನ ಆಗುವುದು ಏನಿದೆ ಅದಕ್ಕೆ ಜ್ಞಾನ ಅಂತಾರೆ. ಅದರೊಳಗೆ ಹೆಚ್ಚು ಕಡಿಮೆ ಏರು ಇಳಿತ ಆವೇಶ ಮಂದ ಏನೇನು ಆಗ್ತಿದೆಯಲ್ಲ ಅದೆಲ್ಲ ಬಂತು ಇದೆ. ಏ ಸತತಂ ಸ್ವಯಂ ಜ್ಞಾನಂ ಭವಂತ. ಏ ಅಂದ್ರೆ ಯಾರು ನಿಕಟ ಸಂಸಾರಿ ಸಮ್ಯಕ್ ದೃಷ್ಟಿ ಜೀವರುಗಳಿದ್ದಾರೆ ಅವರು ಯಾವಾಗಲೂ ಶುದ್ಧ ಜ್ಞಾನ ಸ್ವರೂಪದಿಂದ ಪರಿಣಮಿಸುತ್ತಾರೆ. ಶುದ್ಧ ಜ್ಞಾನ ಸ್ವರೂಪದಿಂದ. ಶುದ್ಧ ಮತ್ತು ಅಶುದ್ಧ ಏನಿದೆ? ಜ್ಞಾನ 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 ರೂಪದ ಪರಿಣಮನೇನಿದೆ ಅದು ಶುದ್ಧ ಇದೆ. ಜ್ಞಾನ ಸಂಯೋಗವನ್ನು ನೋಡಿ ಅಥವಾ ವಿಭಾವ ಭಾವವನ್ನು ನೋಡಿ ಅದರ ಜೊತೆಗೆ ಕ್ಷುಬ್ಧ ಆಗೋದ ಇದೇನಿದೆ ಅಶುದ್ಧತೆ. ಯಾವುದೇ ರೀತಿಯಿಂದ ಕ್ಷುಬ್ಧತೆ ಬರೋದು, ಇದು ಹೀಗಿರಬಾರ್ದು, ನನ್ನಲ್ಲೇ ವಿಕಾರ ಆಗಬಾರ್ದು ಅನ್ನೋದೇನಿದೆ ರೀ ಕ್ಷುಬ್ಧತೆ. ಅಶುದ್ಧ ಜ್ಞಾನದ ಪರಿಣಮನೆ ಇದೆ. ವಿಕಾರ ಆಗಬಾರ್ದು ಅನ್ನೋದು. ನಾನು ನಿರ್ವಿಕಾರ ರೂಪದಿಂದನೇ ಸದೈವ ಪರಿಣಮನ ಮಾಡಬೇಕು ಅನ್ನುವ ಯಾವ ವಿಕಲ್ಪ ಇದೆಯಲ್ಲ ಅದು ಅಶುದ್ಧ ಜ್ಞಾನ ಇದೆ. ಹಾಗಾದ್ರೆ ನಿರ್ವಿಕಲ್ಪ ರೂಪದಿಂದ ನಾನು ಸದೈವ ಪರಿಣಮನ ಮಾಡಬೇಕು ಅನ್ನೋದು ಅಶುದ್ಧ ಇದ್ರೆ ಶುದ್ಧ ಯಾವುದಿದೆ? ಶುದ್ಧ ವಿಕಲ್ಪ ವರ್ತಮಾನದ ವಿಕಲ್ಪ ಜ್ಞಾನದೊಳಗೆ ತಿಳಿದು ಬಂದ ನಂತರ ನಿರ್ವಿಕಲ್ಪ ತ್ರಿಕಾಲಿ ಸ್ವಭಾವ ಜ್ಞಾನದ ವಿಷಯ ಆದ ನಂತರ ಆ ವಿಕಲ್ಪವನ್ನು ದೂರ ಮಾಡುವ ಅಥವಾ ಆ ವಿಕಲ್ಪಕ್ಕೆ ಸಂಬಂಧಿಸಿದ ಹಾಗೆ ಅಪ್ರೀತಿಯ ಭಾವ, ಈ ನಿರ್ವಿಕಲ್ಪ ಸ್ವಭಾವಕ್ಕೆ ಸಂಬಂಧಿಸಿದ ಹಾಗೆ ಪ್ರೀತಿಯ ಭಾವ ಉಂಟಾಗದೇ ಇರೋದೇನಿದೆ ಇದು ಶುದ್ಧ ಜ್ಞಾನದ ಪರಿಣಾಮ. ಅವೆಲ್ಲ ಅಂತೂ ಸ್ಪಷ್ಟನ ವಿಕಲ್ಪದವಲ್ಲ ನೋಡ್ರಿ. ನೋಡ್ರಿ ಅದರಲ್ಲಿ ಬೇಕು ಬೇಡದ ಪ್ರಶ್ನೆ ಇಲ್ಲ. ಅದರ ಸ್ವರೂಪ ಹೇಗಿದೆಯೋ ಹಾಗೆ ತಿಳಿಯುವ ಮಾತಿದೆ. ಬೇಕು ಬೇಡದ ಪ್ರಶ್ನೆನೇ ಇಲ್ಲ. ಬೇಕು ಬೇಡ ಅನ್ನೋದ ಜೀವದ ಅಧೀನ ಇಲ್ಲವೇ ಇಲ್ಲ. ಪದ್ಮಾಸನದಲ್ಲಿ ಕೂತು ಬಿಡೋದು. ನಾನು ಶುದ್ಧ ಸ್ವರೂಪ ಇದ್ದೇನೆ ಅನ್ನೋದು. ನಾನು ಜ್ಞಾನಾನಂದ ಸ್ವರೂಪಿ ಇದ್ದೇನೆ ಅನ್ನೋದು. ನಾನು ನಿರ್ವಿಕಲ್ಪ ಸ್ವರೂಪಿ ಇದ್ದೇನೆ ಅನ್ನೋದು. ನಾನು ದ್ರವ್ಯ ಭಾವವನ್ನು ಕರ್ಮಗಳಿಂದ ರಹಿತ ಇದ್ದೇನೆ ಅನ್ನೋದು. ಇವೆಲ್ಲ ಪರದ್ರವ್ಯದ ಕಾರ್ಯ. ಶರೀರ ಕೂತಿದೆ, ಅದಂತೂ ಜಡದ ಕಾರ್ಯ ಇದೆ. ಈ ಪ್ರಕಾರದ ವಚನ ಏನಿದೆ ಇದು ಭಾಷಾವರ್ಗಣದ ಕಾರ್ಯ ಇದೆ. ಆದರೆ ಇಲ್ಲಿ ಚರ್ಚೆ ನಡೆದಿರೋದು ಹೀಗಿದೆ ಅಣ್ಣ.
ಶುದ್ಧ ಜ್ಞಾನ ಮತ್ತು ಅಶುದ್ಧ ಜ್ಞಾನದ ಪರಿಭಾಷೆ ಏನು? ಜ್ಞಾನದ್ರಿ ಶುದ್ಧ ಜ್ಞಾನ ಯಾವುದಕ್ಕೆ ಹೇಳ್ತಾರೆ ಅಂತಂದ್ರೆ, ಯಾವುದು ತನ್ನ ಪರ್ಯಾಯದಲ್ಲಿ ಇರುವಂಥ ವಿಕಾರವನ್ನು ತಿಳಿತಾ ಇದೆ ಅಥವಾ ತನ್ನ ಪರ್ಯಾಯದಲ್ಲಿ ಇರುವಂಥ ವಿಕಾರ ತಿಳಿದು ಬರ್ತಾ ಇದೆ. ತ್ರಿಕಾಲಿ ನಿರ್ವಿಕಾರ ಸ್ವರೂಪ ಆ ಜ್ಞಾನದ ಮುಖ್ಯ ವಿಷಯ ಇದೆ ರೀ. ಅನುಭೂತಿ ಸಂಪನ್ನ ನಿಕಟ ಸಮ್ಯಕ್ ದೃಷ್ಟಿ ಜೀವತ್ತರೆ ಏನ ತ್ರಿಕಾಲಿ ನಿರ್ವಿಕಾರ ಸ್ವರೂಪ ಆ ಜ್ಞಾನಕ್ಕೆ ಮುಖ್ಯ ವಿಷಯ ಇದೆ ರೀ. ತನ್ನ ಪರ್ಯಾಯದೊಳಗೆ ಆಗ್ತಾ ಇರುವಂಥ ಭಲೆ ಅವ ಸಂಜ್ವಲನಕ್ಕೆ ಸಂಬಂಧಿಸಿದ್ದು ಇರಲಿ, ಪ್ರತ್ಯಾಖ್ಯಾನಾವರಣಕ್ಕೆ ಸಂಬಂಧಿಸಿದ್ದು ಇರಲಿ, ಅವರಿಬ್ಬರೇ ವ್ರತಿ ಅದರಲ್ಲ. 2 ಕಷಾಯ ಚೌಕಡಿ ಹೊರಟು ಹೋದ ನಂತರನ ವ್ರತಗಳ ಅಂಗೀಕಾರ ಆಗ್ತಿದ್ದೀರಿ. ವ್ರತಿಯ ಸ್ವರೂಪ ತತ್ವಾರ್ಥ ಸೂತ್ರಕಾರರ ನಿಶ್ಶಲ್ಯೋ ವ್ರತಿ ಅಂದರೆ ನಿಶ್ಶಲ್ಯೋ ಶಲ್ಯ 3 ಅದಾವ್ರಿ: ಮಿಥ್ಯಾ, ಮಾಯಾ, ನಿದಾನ. ಹಾಗಾದ್ರೆ ನೋಡ್ರಿ, ನಾನು ನಿರ್ವಿಕಾರ ಸ್ವರೂಪನೇ ಇದ್ದೇನೆ, ನನ್ನಲ್ಲೇ ವಿಕಾರ ಉತ್ಪನ್ನ ಆಗಲೇಬಾರದು ಅನ್ನೋದು ಇದೇನಿದೆ ರೀ. ಮಿಥ್ಯನೂ ಇದೆ, ಮಾಯೇನೂ ಇದೆ, ನಿದಾನನೂ ಇದೆ. 2 ಕಷಾಯ ಚೌಕಡಿ ಹೊರಟು ಹೋದ ನಂತರ ಮಿಥ್ಯಾ, ಮಾಯಾ, ನಿದಾನ 3 ಶಲ್ಯಗಳದ್ದ ಅಭಾವ ಆದ ನಂತರ ಅಣುವ್ರತದ ಅಂಗೀಕಾರ ಆಗ್ತಿದೆ ರೀ. ಆ ಅಣುವ್ರತದ ಅಂಗೀಕಾರ ಮಾಡಿರುವಂಥ ಸಾಧಕ ಜೀವದ ಜ್ಞಾನದೊಳಗ ಯಾವಾಗ ಸಾಮಾಯಿಕಕ್ಕೆ ಕೂತಿದ್ದಾನೆ, ಧ್ಯಾನಕ್ಕೆ ಕೂತಿದ್ದಾನೆ, ಸಾಮಾಯಿಕಕ್ಕೆ ಕೂತಿದ್ದಾನೆ, ಪೂಜೆ ಮಾಡ್ತಾ ಇದ್ದಾನೆ, ಸ್ತುತಿ ಮಾಡ್ತಾ ಇದ್ದಾನೆ, ಅವನ ಜ್ಞಾನದ ವಿಷಯ ನಿರ್ವಿಕಾರಿ ತ್ರಿಕಾಲಿ ಸ್ವಭಾವ ಇದೆ ರೀ. ಮುಖ್ಯ ವಿಷಯ ಅವನ ಜ್ಞಾನದೊಳಗ ಪೂಜೆ ಮಾಡ್ತಾ ಇದ್ರೆ ಪೂಜೆ ವಿಕಲ್ಪ, ಸಾಮಾಯಿಕ ಮಾಡ್ತಾ ಇರುವೆಳೆದೊಳಗ ಅಸ್ಥಿರತೆ, ರಾಗರೂಪದ ವಿಕಲ್ಪ ಇವೆಲ್ಲ ಆಗ್ತಾ ಇದ್ದಾವ್ರಿ. ಇವ ಆತನ ಜ್ಞಾನಕ್ಕ ಜ್ಞೇಯ ರೂಪದಿಂದ ಹೊಳಿತಾ ಇದ್ದಾವೆ, ತಿಳಿದು ಬರ್ತಾ ಇದ್ದಾವೆ. ಆದ್ರೆ ಆ ವಿಕಾರವನ್ನ ದೂರ ಮಾಡಬೇಕಾದ್ರೆ ಆ ವಿಕಾರದ ಕುರಿತು ಅವನಲ್ಲಿ ಕರ್ತೃತ್ವ ಭಾವ ಇಲ್ಲ. ಆ ವಿಕಾರವನ್ನ ದೂರ ಮಾಡಬೇಕಾದ್ರೆ ಅವನಿಗೆ ಯಾವ ಜ್ಞಾನದ ಮುಖ್ಯ ವಿಷಯ ತ್ರಿಕಾಲಿ ನಿರ್ವಿಕಾರ ಸ್ವಭಾವ ಇದೆಯೋ ಆ ನಿರ್ವಿಕಾರಿ ಸ್ವಭಾವವನ್ನ ಆ ವಿಕಾರ ಸ್ಪರ್ಶ ಮಾಡಿಲ್ಲ ಅನ್ನೋದು ಸ್ಪಷ್ಟ ಇದೆ ಅವನ ಜ್ಞಾನದೊಳಗಡೆ. ಮತ್ತು ಆ ನಿರ್ವಿಕಾರಿ ಸ್ವಭಾವ ಯಾವಾಗಲೂ ನನ್ನದಾಗಬೇಕು ಅನ್ನೋದು ಭಾವ ಯಾಕಿಲ್ಲ ಅಂತಂದ್ರೆ ಅವನಿಗೆ ಪೂರ್ತಿ ಅನುಭವಪೂರ್ವಕ ಶ್ರದ್ಧೆ ಇದೆ, ಅದುವೇ ನಾನಿದ್ದೇನೆ ಅಂತ. ಹೀಗಿದ್ದ ಮೇಲೆ ಆ ನಿರ್ವಿಕಾರಿ ಸ್ವಭಾವಕ್ಕೆ ಸಂಬಂಧಿಸಿದ ಹಾಗೆ ಹೀಗೇ ಇರಲಿ ಅನ್ನೋ ವಿಕಲ್ಪದ ಅವಶ್ಯಕತೆ ಇಲ್ಲ. ಹಾಗೆ ನನ್ನ ತ್ರಿಕಾಲಿ ಸ್ವಭಾವ ಹೀಗಿದೆ ಅನ್ನೋದ ಅವನಿಗೆ ಸ್ವೀಕಾರ ಆಗಿ ಹೋಗಿದೆ. ಅದನ್ನೇ ಮುಖ್ಯ ವಿಷಯವನ್ನಾಗಿ ಮಾಡಿಕೊಂಡಿದೆ ಅವನ ಜ್ಞಾನ. ಆದ್ರೂ ಕೂಡ ಆ ಜ್ಞಾನದ ಸಮ್ಯಕ್ ಸ್ವಭಾವದ ಮೂಲಕ ಯಾವ ವಿಕಾರ ಇದೆಯಲ್ಲ ಆ ವಿಕಾರ ಜ್ಞಾತ ಆಗ್ತಾ ಇದೆ. ಜ್ಞಾತ ಆದ್ರೂ ಕೂಡ ಅದರಿಂದ ಅವನಿಗೆ ಬಾಧೆ ಕಾಣಿಸ್ತಾ ಇಲ್ಲ. ಹೀಗಿರುವೆಳೆದೊಳಗ ಜ್ಞಾನದ ಈ ಪ್ರಕಾರದ ಕಾರ್ಯ ಏನಿದೆ ಅದು ಮೋಕ್ಷದ ಕಾರಣ ಇದೆ. ಉಳಿದದ್ದು ಏನು ಅದವು ಅವು ಭಿನ್ನ ದ್ರವ್ಯದ ಕಾರ್ಯ ಅದವು, ಅವುಗಳನ್ನು ಮಾಡುವ ನೋಡ್ರಿ. ತನ್ನಲ್ಲೇ ಇರುವಂಥ ವಿಕಾರವನ್ನೇ ದೂರ ಮಾಡುವ ಕರ್ತೃತ್ವದ ತ್ಯಾಗ ಮಾಡಿರುವಂಥ ಜ್ಞಾನ ಈ ವಿಕಲ್ಪಗಳನ್ನು ಮಾಡಬೇಕೋ ಅಥವಾ ಮಾಡಬಾರದು ಅನ್ನುವ ಪ್ರಶ್ನೆನೇ ಬರುವುದಿಲ್ಲ. ಅದು ಅವನ ಕಾರ್ಯನ ಅಲ್ಲ. ಆ ವಚನ ವಿಕಲ್ಪ ಹೇಳ್ತಾ ಇದ್ದೇವ್ರಲ್ಲ, ಅದು ಅವನ ಕಾರ್ಯನ ಅಲ್ಲ. ಯಾವುದು ತನ್ನದೇ ಆದಂಥ ರಾಗರೂಪದ ವಿಕಾರ ಅವನ ಜ್ಞಾನದ ಸಮ್ಯಕ್ತನದ ಪ್ರಭಾವದಿಂದ ಹೊಳೆದು ಬರ್ತಾ ಇದೆ, ತಿಳಿದು ಬರ್ತಾ ಇದೆ, ಅದನ್ನು ದೂರ ಮಾಡುವ ಕರ್ತೃತ್ವ ಮತ್ತು ಅದರ ಸ್ವಾಮಿತ್ವವನ್ನೇ ಅವ ಧಾರಣ ಮಾಡಿಲ್ಲ ಅಂದ ಮೇಲೆ ಸಮ್ಯಕ್ ದೃಷ್ಟಿ ಪುರುಷ ನಾನು ಶುದ್ಧ ಇದ್ದೇನೆ, ನಿರ್ವಿಕಲ್ಪ ಸ್ವರೂಪ ಇದ್ದೇನೆ ಅನ್ನುವ ಆ ವಚನ ವಿಕಲ್ಪದ ಸ್ವಾಮಿ ಅಥವಾ ಕರ್ತಾವ ಹೇಗಾಗೋ ಸಾಧ್ಯ ಇದೆ ರೀ?
ವಾಸ್ತವಿಕತೆ ಹೀಗಿದೆ ರೀ. ಹೀಗಿದ್ದ ಮೇಲೆ ಅದನ್ನು ಮಾಡೋದ ಬಿಡೋದ, ಅರೇ ನಿಂದ ಅಲ್ಲನ ಅಂದ ಮೇಲೆ ಮಾಡುವ ಬಿಡುವ ಪ್ರಶ್ನೆಯಲ್ಲಿ ಬಂದರೆ ನಿನ್ನ ಅಧೀನ ಇಲ್ಲ, ಮಾಡೋದನೂ ಅಧೀನ ಇಲ್ಲ. ಮಾಡೋದ ಅಧೀನ ಇಲ್ಲ ಅಂದಮೇಲೆ ಬಿಡುವುದ ಅಧೀನ ಎಲ್ಲಿಂದ ಹಾ ನೋಡ್ರಿ, ಮೇಲಿಂದ ಮೇಲೆ ಪುನಃ ಪುನಃ ಅದೇ ಪ್ರಕಾರದ ಸಂಸ್ಕಾರ ಮಾಡಿದರೆ ಅಲ್ಲಿ ಶುದ್ಧ ಸ್ವಭಾವದ ಗ್ರಹಣ ಅಥವಾ ಶುದ್ಧ ಸ್ವಭಾವದ ಅನುರೂಪ ಪರಿಣಮನ ಆಗ್ತಿದೆಯೋ ಅಥವಾ ಇಲ್ಲ ಅನ್ನೋ ಪ್ರಶ್ನೆ ಇದೆ. ಇದಕ್ಕ ಆಗ್ತಿದೆ ಅಂಥೇಳಿ ಹೇಳ್ಬೋದು, ಯಾರ್ದ ಆಗಿದೆಯೋ ಅವರ ಆಧಾರದಿಂದ. ಯಾರ್ದ ಆಗಿದೆಯೋ ಅವರ ಆಧಾರದಿಂದ ಆಗ್ತಿದೆ ಅಂತ ಹೇಳ್ಬಹುದು, ಯಾರ್ದ ಆಗಲಿಲ್ಲ ಅವರ ಆಧಾರದಿಂದ ಆಗುವುದಿಲ್ಲ ಅಂತ ಹೇಳ್ಬಹುದು. ತಿಳಿತೇನ್ರಿ? ಅನೇಕ ಜೀವರುಗಳ ಈಗ ಶಿಬಿರನ ಅದಾವ್ರೆ, ಹೌದ್ರೆ? ಅನೇಕ ಜೀವರುಗಳು, ನೂರಾರು ವ್ಯಕ್ತಿಗಳ ಇರ್ತಾರೆ, ಅದೇ ಪ್ರಕಾರದ ಶಬ್ದ ಪ್ರಯೋಗ ಮಾಡ್ತಾ ಇರ್ತಾರೆ ಅಥವಾ ಆಲಿಸ್ತಾ ಇರ್ತಾರೆ. ಆ ಶಬ್ದವನ್ನ ತಮ್ಮ ಮನೋಭೂಮಿಕೆಯೊಳಗ ಸ್ವೀಕಾರ ಮಾಡ್ತಾ ಇರ್ತಾರೆ. ಅವರ ಎಲ್ರಿಗೂ ಸಮ್ಯಕ್ ದರ್ಶನ ಆಯಿತು, ಆತ್ಮನ ಅನುಭೂತಿ ಆಯಿತು ಅಂತಂದ್ರ ಅದರಿಂದ ಆಗ್ತಿದೆ ಅಂತ ಹೇಳ್ಬೋದ್ರಿ. ಯಾವನೋ ಓರ್ವನಿಗೆ ಆಗಿತ್ತು ಅಂತಂದ್ರೆ ಅವ ಹೇಳ್ಬಹುದು ನನಗೆ ಈ ಪ್ರಕಾರದ ಅಭ್ಯಾಸದಿಂದ ಆಯಿತು ಅಂತೇಳಿ. ಇನ್ನು ಅನೇಕ ಜೀವರುಗಳಿಗೆ ಆಗಿಲ್ಲ ಅವರ ಅಪೇಕ್ಷಾದಿಂದ ಹೇಳ್ಬಹುದು ಅದರಿಂದ ಆಗುವುದಿಲ್ಲ ಅಂತೇಳಿ. ಇನ್ನು ವಸ್ತು ಸ್ವರೂಪ ಏನಿದೆ ಅಂತಂದ್ರೆ ಅದು ಭಿನ್ನ ದ್ರವ್ಯದ ಮಾತಿದೆ. ಯಾವ ಪ್ರಕಾರ ವೀತರಾಗ ಭಗವಂತರ ಕಡೆಗೆ ನೋಡೋದು, ವೀತರಾಗ ಭಗವಂತರ ಭಿನ್ನ ದ್ರವ್ಯ ಇದ್ದಾರೆ, ಹೌದೇನಿಲ್ರಿ? ಅವರ ಕಡೆಗೆ ನೋಡಿದ ನಂತರ ನನಗೆ ನನ್ನ ಆತ್ಮನ ಪ್ರಜ್ಞೆ ಮೂಡಿ ಬರ್ತಿದೆ ಅನ್ನೋದು ಸತ್ಯ ಇದೆಯೋ ಅಥವಾ ಇಲ್ರಿ? ಹಾ, ಈಗೇನು ಹೇಳ್ತು, ಯಾರಿಗೆ ಹಾಗೆ ಕಾರ್ಯ ಆಗಿದೆಯೋ ಅವರ ಅಪೇಕ್ಷಾದಿಂದ ಸತ್ಯ ಹೋದ್ರಿ. ಆದರೆ ಕಾರ್ಯ ಅವರನ್ನು ನೋಡುವುದರಿಂದ ಆಗಿಲ್ಲ, ಇದು ವಸ್ತು ಸ್ವರೂಪ. ಅವರು ಎಲ್ಲಿ ನೋಡ್ತಾ ಇದ್ದಾರೆ ಆ ವಸ್ತುವಿನ ಮಹಿಮೆ ಬಂದು ತನ್ನಲ್ಲೇ ತಾನು ಪ್ರಯತ್ನ ಮಾಡಿದ ಅಂತಂದ್ರೆ ಆಗ್ತಿದ್ದೀರಿ. ಅದರ ಆದರ್ಶ ರೂಪದಿಂದ ಅವರು ಅದರ್ರಿ. ಅದೇ ಪ್ರಕಾರ ನಾನು ಶುದ್ಧ ಇದ್ದೇನೆ, ನಿರ್ವಿಕಲ್ಪ ಸ್ವರೂಪ ಇದ್ದೇನೆ, ದೇಹಾದಿ ಪರದ್ರವ್ಯಗಳಿಂದ ತ್ರಿಕಾಲದಲ್ಲೂ ಭಿನ್ನ ಇದ್ದೇನೆ. ಈ ಶಬ್ದ ಅಥವಾ ಈ ವಿಕಲ್ಪ ಯಾವುದೋ ಒಂದು ಅಪೇಕ್ಷಾದಿಂದ ತಮಗೆ ಅನುಕೂಲ ಆಗ್ತಿದ್ದು ಅಂತಂದ್ರೆ ಅದರದ ನಿಷೇಧ ಇಲ್ಲ. ಅದರಿಂದ ಕಾರ್ಯ ಆಗಲಿಲ್ಲ ಅಂತಂದ್ರೆ ಅದರದ ನಿಷೇಧ ಇದೆ. ಕಾರ್ಯ ಆಗಲಿಲ್ಲ ಅಂತಂದ್ರೆ ಅದರ ನಿಷೇಧ ಮಾಡಿ ಏನು ಮಾಡೋದ, ಅದರದ ವಾಚ್ಯ ರೂಪದ ಯಾವ ಭಾವ ಇದೆಯೋ ಆ ಭಾವದ ಸಲುವಾಗಿ ಪ್ರಯತ್ನ ಮಾಡೋದು ಇಷ್ಟೇ. ಅದರಲ್ಲೇನ ಕೂಡಿರೋದಿಲ್ಲ ಅಂಥೇಳಿ ನಿಷೇಧ ರೀ. ಅದನ್ನು ಮಾಡಿ ಯಾವುದನ್ನು ಪ್ರಾಪ್ತ ಮಾಡಿಕೊಳ್ಬೇಕೋ ಅದರ ಪ್ರಾಪ್ತಿ ಆಗ್ತಿತ್ತು ಅಥವಾ ಅದರ ಪ್ರಾಪ್ತಿ ಆಗುವ ಲಕ್ಷಣ ಕಾಣಿಸ್ತಿತ್ತು ಅಂತಂದ್ರೆ ಮಾಡುವುದರ ನಿಷೇಧ ಇಲ್ರಿ. ಶಾಸ್ತ್ರಾಭ್ಯಾಸದ್ದನೂ ಹಾಗೇ ಇದೆ, ದೇವದರ್ಶನದ್ದನೂ ಹಾಗೇ ಇದೆ, ಸಾಮಾಯಿಕದ ಸಲುವಾಗಿ ಜಪದ ಸಲುವಾಗಿ ಕೂಡುವ ಮಾತನೂ ಹಾಗೇ ಇದೆ. ಯಾಕೆ ಕೂಡೋದ? ಉಳಿದ ಎಲ್ಲ ಕ್ರಿಯೆಗಳಿಂದ, ಕ್ರಿಯೆಗೆ ಸಂಬಂಧಿಸಿದ ಭಾವಗಳಿಂದ ಭಿನ್ನ ಆಗುವಂಥ ಅಭ್ಯಾಸ ಮಾಡೋದಿದೆ. ಸಾಮಾಯಿಕ ಪಂಚಮಗುಣ ಸ್ಥಾನಾವರ್ತಿ ಶ್ರಾವಕನ ಮಾಡ್ತಾನೋ ಅವನಿಂದನ ಆಗ್ತಿದೆ. ತ್ರಿಸಂಧ್ಯಾ ಸಮಯದೊಳಗೆ ಸಾಮಾಯಿಕ ಆ ಪಂಚಮಗುಣ ಸ್ಥಾನಾವರ್ತಿ ಶ್ರಾವಕನಿಗೆ ಮಾಡುವುದು ಅನಿವಾರ್ಯ ಇದೆ. ಇನ್ನು ಯಾರದ 3 ಕಷಾಯ ಚೌಕಡಿ ಹೊರಟು ಹೋಗಿದವೆಯೋ ಅವರದಂತೂ ಜೀವನ ಸಾಮಾಯಿಕಮಯ ಇದೆ. ಇನ್ನು ಮಿಥ್ಯಾದೃಷ್ಟಿ ಸಾಮಾಯಿಕ ಯಾವುದರ್ಧ ಮಾಡವ? ಸಮತಾ ಸರ್ವಭೂತೇಶು ಸಂಯಮೇ ಶುಭ ಭಾವನಾ. ಸಂಯಮದ ಭಾವ ಇದೆ ಅಂದ್ರೆ ಸರ್ವಭೂತೇಶು ಸಮಸ್ತ ಜೀವರುಗಳ ಕುರಿತು ಸಮತೆಯ ಭಾವ ಇದೆ ಅಂದ್ರೆ ಸತ್ವೇಶು ಮೈತ್ರಿ ಗುಣಿಷು ಪ್ರಮೋದಂ ಕ್ಲಿಷ್ಟೇಶು ಜೀವೇಶು ಕೃಪಾಪರತ್ವಂ ಮಾಧ್ಯಸ್ಥ ಭಾವಂ ವಿಪರೀತ ವೃತ್ತವು ಸದಾ ಮಮಾತ್ಮ ವಿದಧಾತು ದೇವ ಇದೆ ಅಂದ್ರೆ ಅದರ ಶಬ್ದ ಇರುವುದಿಲ್ಲ, ಭಾವ ಬೇಕ್ರಿ. ಸಮತಾ ಸರ್ವಭೂತೇಶು ಎಲ್ಲ ಜೀವರುಗಳ ಕುರಿತು ಸಮಭಾವ ಇದೆ ಅಂದ್ರೆ ಸಮಭಾವ ಅಂತಂದ್ರೆ ಏನ?
ಯಾವ ಜೀವದ ಕುರಿತು ಯಾವುದೇ ಪ್ರಕಾರದಿಂದ ಪರ್ಯಾಯ ದೃಷ್ಟಿಯ ಮಾಧ್ಯಮದಿಂದ ರಾಗದ್ವೇಷ ಆಗದೇ ಇರೋದು, ಮೇಲು ಕೀಳು ಅನ್ನುವ ಭಾವ ಬಾರದೇ ಇರೋದು, ಇದು ಸಮತಾ ಇದೆ. ಭೂತಂದ್ರ ಜೀವ ಸರ್ವಭೂತೇಶು, ಎಲ್ಲ ಜೀವರುಗಳ ಕುರಿತು, ವಿಷ ಸರ್ಪದ ಕುರಿತು ಅಲ್ಲಿ ಜೀವದ ಮಾತಿದೆ. ಸರ್ವಭೂತೇಶು ಜೀವದ ಮಾತಿದೆ. ವಿಷ ಸರ್ಪದ ಕುರಿತು ನಮಗೆ ಜೀವನ್ನುವ ಭಾವ ಇದೆ ಅಂದ್ರೆ ಏನು ಪರ್ಯಾಯದ ಮಾಧ್ಯಮದಿಂದ ದ್ವೇಷ ಭಯಾದಿಗಳಿದಾವೆ? ವಿಚಾರ ಮಾಡೋದ್ರೆ ಸಾಮಾಯಿಕದ ಸ್ವರೂಪನ ಹೇಳಿದ್ದಾರೆ. ಸಮತಾ ಸರ್ವಭೂತೇಶು ಮೊದಲನೇ ಕಂಡೀಷನ್ ಇದೆ. ಕಂಡೀಷನ್ ಅನ್ನೋದಕ್ಕಿಂತ ಅವನ ಅಂತರಂಗವನ್ನ ದರ್ಶಿಸ್ತಾ ಇದ್ದಾರೆ. ಸಾಮಾಯಿಕ ಮಾಡುವಂಥವ ಹೀಗಿದನಪ್ಪ, ಅವನ ಅಂತರಂಗ ಹೀಗಿದೆ. ಹೇಗಿದೆ? ಸರ್ವ ಜೀವರುಗಳ ಕುರಿತು ಸಮಭಾವಿದೆ. ಸಮಭಾವದ ವ್ಯಾಖ್ಯಾ ಇಷ್ಟೇ ಇದೆ. ಜೀವವನ್ನ ಅರೂಪಿ ಚೈತನ್ಯ ಸ್ವರೂಪದ ಜೀವ ಅಂತ ಹೇಳಿ ತಿಳಿದಿದ್ದಾನೆ. ಇದು ಯಾವ ಪರ್ಯಾಯ ಇದೆಯೋ ಆ ಪರ್ಯಾಯದ ಮೇಲೆ ಜೀವದ ಆರೋಪ ಅವನ ದೃಷ್ಟಿಯೊಳಗೆ ಇಲ್ಲ. ಇದು ಸಮತಾ ಸರ್ವಭೂತೇಶು. ಆಮೇಲೆ ಸಂಯಮೇ ಶುಭ ಭಾವನ, ಸಂಯಮದ ಭಾವ ಇದೆ ಏನ್ರಿ ನಮಗ? ನಾನು ಯಾವಾಗ ಸರ್ವಸಂಗ ಪರಿತ್ಯಾಗಿಯಾಗಿ ನಿರ್ಜನವಾದಂಥ ವನದೊಳಗ, ನೈಸರ್ಗಿಕವಾದಂಥ ಗುಹೆಗಳಲ್ಲಿ, ವಿಶಾಲವಾದಂಥ ವೃಕ್ಷದ ಕೆಳಗ ನನ್ನ ಸ್ವರೂಪದಲ್ಲಿ ನಾನು ಒಂದಾಗುವ ಅಭ್ಯಾಸ ಪ್ರಯತ್ನದೊಳಗ ತಲ್ಲೀನಾಗುವಂಥ ಮಂಗಲಮಯ ಸಮಯ ನನ್ನ ಜೀವನದೊಳಗೆ ಯಾವಾಗ ಬಂದಿತ್ತು ಅನ್ನುವ ಮಾತಲ್ಲ, ಆ ಪ್ರಕಾರದ ಭಾವ ನಮ್ಮಲ್ಲಿ ಜಾಗೃತ ಆಗಿದೆ ಅಂದರೆ ನೋಡ್ರಿ. ಸಂಯಮ ಧಾರಣ ಮಾಡುವ ಶುಭ ಭಾವ ಸಮ್ಯಕ್ ದೃಷ್ಟಿಗೆನ ಬರ್ತಿದೆ, ಮಿಥ್ಯಾ ದೃಷ್ಟಿಗೆ ಬರುವುದಿಲ್ಲ. ಮಿಥ್ಯಾ ದೃಷ್ಟಿಗೆ ಬರುವಂಥ ಆ ಭಾವ ಬಂಧದ ಕಾರಣ ಇದೆ. ಸಂಯಮ ಧಾರಣ ಮಾಡುವುದನ್ನ ಭಾವ ಇದ್ರೂ ಕೂಡ ಅದು ಬಂಧದ ಕಾರಣ ಇದೆ. ವಸ್ತು ಸ್ವರೂಪ ಆಗಿದೆ ಅಂದಮೇಲೆ ಅದರಲ್ಲಿ ಯಾರೇನು ಮಾಡೋದಿದೆ? ನಮ್ಮಲ್ಲಿ ಸಂಯಮ ಧಾರಣ ಮಾಡುವ ಶಕ್ತಿ ಇಲ್ಲ ಅಂಥೇಳಿ ಸಂಯಮ ಧಾರಣ ಮಾಡಿದವರದ್ದು ನಾವು ಯಾವುದೇ ರೀತಿಯಿಂದ ನಿಂದೆ ಮಾಡ್ತಾ ಇದ್ದೇವೆ, ಹೀಗೆ ಸರ್ವಥಾ ಸ್ವರೂಪ ಇಲ್ಲ. ಸಂಯಮ ಧಾರಣ ಮಾಡುವಂಥ ಭಾವ ಆತ್ಮಜ್ಞಾನಿ ಪುರುಷನಿಗೆ ಸತತ ಇರ್ತಿದೆ, ಸತತ ಇರ್ತಿದೆ. ಹಾಗಾದರೆ ನಾವು ಪ್ರಯತ್ನ ಸಂಯಮ ಧಾರಣದ ಭಾವದ ಪ್ರಯತ್ನ ಮಾಡೋದಿದೆಯೋ ಅಥವಾ ಆತ್ಮಾನುಭೂತಿಯ ಪ್ರಯತ್ನ ಮಾಡೋದಿದೆಯೋ? ಕ್ರಮ ಹೇಗಿದೆ ಹಾಗೆ ಹೋದರೆ ಸುಲಭ ಆಗಬಹುದ್ರಲ್ಲ. ಅಲ್ಲಿ ಹೋದ ನಂತರ ಕೂಡ ಸಂಯಮ ಧಾರಣ ಮಾಡಿದ ನಂತರ ಕೂಡ ಆತ್ಮಾನುಭೂತಿಯ ಸಲುವಾಗಿನ ಪ್ರಯತ್ನ ಮಾಡೋದಿದೆ. ಒಂದು ವೇಳೆ ಮಿಥ್ಯಾತ್ವ ಅವಸ್ಥೆಯೊಳಗೆ ಸಂಯಮ ಧಾರಣ ಮಾಡಿತು ಅಂತಂದ್ರೆ ಅಲ್ಲಿ ಕೆಲಸ ಏನು ಮಾಡೋದಿದೆ ರೀ? ಸಂಯಮ ಅರ್ಥಾತ್ ದೀಕ್ಷಾ ಧಾರಣ ಮಾಡಿದೆವು, ಮನೆ ಬಿಟ್ಟೆವು, ವಸ್ತ್ರ ಬಿಟ್ಟೆವ್ರಿ, ಅಲ್ಲಿ ಕೆಲಸ ಏನು ಮಾಡೋದಿದೆ ಹೇಳ್ರಿ? ಬಸ್ತಿ ಕಟ್ಟೋದ್ರಿ. ಅಲ್ಲಿ ಕೆಲಸ ಏನು ಮಾಡೋದಿದೆ? ಆತ್ಮನ ಅನುಭೂತಿಯ ಸಲುವಾಗಿ ನಿಶ್ಚಿಂತ ಆಗಿ ಉದ್ಯಮ ಮಾಡೋದಿದೆ. ಜ್ಞಾನಮಯ ಆತ್ಮನನ್ನ, ಜ್ಞಾನ ಅರೂಪಿ ಚೈತನ್ಯ ಸುಖಮಯ ಆತ್ಮನನ್ನ ಕಂಡುಕೊಳ್ಳುವ, ಹಿಡಿದುಕೊಳ್ಳುವ, ಅನುಭವಿಸುವ ಉದ್ಯಮ ಮಾಡೋದಿದೆ ನಿಶ್ಚಿಂತವಾಗಿ. ಬಟ್ಟೆ ಚಿಂತೆ ಇಲ್ಲ, ಮನೆ ಚಿಂತೆ ಇಲ್ಲ, ಆಹಾರದ ಚಿಂತೆ ಇಲ್ಲ, ಪುತ್ರಾಧಿಕರ ಚಿಂತೆ ಇಲ್ಲ. ಹೀಗೆ ಒಂದು ವೇಳೆ ಸಂಯಮ ಧಾರಣ ಮಾಡಿ ಆ ಕೆಲಸ ಮಾಡೋದಿತ್ತು ಅಂತಂದ್ರೆ ಒಂದು ಅಪೇಕ್ಷಾದಿಂದ ಆ ಸಂಯಮ ಕೂಡ ಏನಿದೆ ಉಪಯೋಗಿ ಇದೆ. ಸಂಯಮ ಧಾರಣ ಮಾಡುವಂತಹ ಭಾವ ಸಮ್ಯಕ್ ದೃಷ್ಟಿಗೆನ ಯಾಕೆ ಇರ್ತಿದೆ ಅಂತಂದ್ರೆ ಅವನಿಗೆ ಆ ಸಮ್ಯಕ್ ಅರ್ಥಾತ್ ಯಥಾರ್ಥ ದೃಷ್ಟಿಯ ಬಲದಿಂದ ಅವನಿಗೆ ಯಾವ ಆಂತರ್ಯದ ಅನನುಭೂತ ಅನಾದಿ ಕಾಲದಿಂದ ಅನನುಭೂತವಿರುವಂಥ ಚೈತನ್ಯ ನಿಧಿಯ ಪ್ರತ್ಯಕ್ಷ ಅನುಭೂತಿ ಆಗಿದೆಯೋ ಆ ಪ್ರತ್ಯಕ್ಷ ಅನುಭೂತಿಮಯ ಆತ್ಮನಲ್ಲೇ ಸತತ ಅನುಭೂತಿ ಪಡೀತಾ ಉಳಿಯುವಂಥ ಭಾವನೆ ಅವನಿಗೆ ಉಂಟಾಗ್ತಿದೆ. ಅದರ ಹೆಸರು ಸಂಯಮ ಭಾವನೆ. ಸಂಯಮೇ ಶುಭ ಭಾವನ. ಮುಂದೇನ? ಆರ್ತರೌದ್ರ ಪರಿತ್ಯಾಗ. ಸಂಯಮ ಧಾರಣ ಮಾಡೋದಂದ್ರೆ ಆರ್ತರೌದ್ರದ ತ್ಯಾಗ ಮಾಡೋದಿದೆ, ಬಟ್ಟೆ ಮನೆಯ ತ್ಯಾಗ ಅಲ್ಲ. ಪದ್ಮನಂದಿಯ ಆಚಾರ್ಯ ದೇವ ಹೇಳಿದ್ದ ಮಾತಿದೆ. ತ್ಯಾಗ ಯಾವುದರದ ಮಾಡೋದಿದೆ? ಸಂಯಮ ಧಾರಣ ಮಾಡಿ ಏನು ತ್ಯಾಗ ಮಾಡೋದಿದೆ? ಆರ್ತರೌದ್ರದ ಧ್ಯಾನದ ತ್ಯಾಗ.
ರೌದ್ರ ಧ್ಯಾನ ಏನಿದೆ ರೀ? ರೌದ್ರ ಧ್ಯಾನ ಮುನಿ ಜೀವನದೊಳಗೆ ಇರುವುದಿಲ್ಲ. ಬೇಕಾದಂಥ ಪ್ರಸಂಗ ಬಂದ್ರೂ, ಮಿಥ್ಯಾದೃಷ್ಟಿ ದ್ರವ್ಯಲಿಂಗಿ ಇದ್ರೂ ರೌದ್ರ ಧ್ಯಾನ ಇರುವುದಿಲ್ಲ ದ್ರವ್ಯಲಿಂಗಿ ಮುನಿ ಜೀವನದೊಳಗೆ. ಯಾಕೆ ಅಂತಂದ್ರ ರೌದ್ರ ಧ್ಯಾನ ಪ್ರತ್ಯಕ್ಷ ನರಕಾಯುವಿನ ಬಂಧದ ಆಧಾರಿತ. ಆರ್ತಧ್ಯಾನ ಆಗ್ತಿದ್ದಾರೆ, 6ನೇ ಗುಣಸ್ಥಾನದಲ್ಲಿ ಕೂಡ ಅರ್ಥಧ್ಯಾನ ಹೇಳಿದ್ದಾರೆ. ಆದ್ರೆ ಆ ಆರ್ತಧ್ಯಾನದ ಯಾವ 4 ವಿಭಾಗ ಅದಾವಲ್ಲ, ರೋಗ, ನಿಧನ, ಇಷ್ಟ, ಅನಿಷ್ಟಗಳದ್ದ, ಅವುಗಳದ್ದು ಪರಿಭಾಷೆ ಅಲ್ಲಿ ಹೋದ ನಂತರ ಬದಲಿ ಆಗ್ತಿದೆ. ಅವೇ ಅದಾವ್ರಿ, ಆದ್ರೆ ಅವುಗಳ ಪರಿಭಾಷೆ ಬದಲಾಗ್ತಿದೆ. ಇಷ್ಟ ಯಾವುದಿದೆ ಅವ್ರಿಗೆ, ಅನಿಷ್ಟ ಯಾವುದಿದೆ, ನಮಗೆ ಯಾವುದಿದೆ ಇಷ್ಟ, ನಮಗೆ ಅನಿಷ್ಟ ಯಾವುದಿದೆ, ನಮಗೆ ಯಾವುದರ ರೋಗ ಅಂಥೇಳಿ ನಾವು ಯಾವುದನ್ನು ತಿಳಿತಾ ಇದ್ದೇವೆ. ನಮಗೆ ನಿಧಾನ ಯಾವುದರದಿದೆ, ಅವರಿಗೆ ನಿಧಾನ ಯಾವುದರದಿದೆ, ಇದರದೆಲ್ಲ ನಾವು ವಿಚಾರ ಮಾಡೋದು ಅವಶ್ಯಕ ಇದೆ. ನೋಡ್ರಿ, ಆಗಮದೊಳಗೆ ಮೊನ್ನೆ ಹೇಳಿದ್ದಿತ್ತು 1 ಗಂಟೆ ಓದಿದ ಮೇಲೆ 3 ಗಂಟೆ ಚಿಂತನೆ ಮಾಡೋದು. ಯಾಕೆ ಅಂತಂದ್ರೆ ಓದುವುದರಲ್ಲಿ ಅಥವಾ ವಚನದಲ್ಲಿ ಎಷ್ಟು ಬರ್ತಿದೆಯಲ್ಲ, ಅದರ ಶತಗುಣಿತ, ಸಹಸ್ರಗುಣಿತ, ಲಕ್ಷಗುಣಿತ ಅದರೊಳಗೆ ಭಾವದೊಳಗೆ ಗ್ರಹಣ ಮಾಡಬೇಕಾದಂಥದ್ದು ಇರ್ತಿದೆ ರೀ. ಅದನ್ನು ನಾವು ಗ್ರಹಣ ಮಾಡದೇ ಇದ್ರೆ ಆ ಓದುವಿಕೆಗೆ ಏನೂ ಅರ್ಥ ಇಲ್ಲ. ಏನೂ ಅರ್ಥ ಇಲ್ಲೇನ, ಅಥವಾ ಏನಾದರೂ ಇದೆ ರೀ? ಇದೆ. ಏನಿದೆ? ಮನವಚನ ಕಾಯದ ಮೂಲಕ ಪ್ರತ್ಯಕ್ಷ ದ್ರವ್ಯ ಹಿಂಸೆ ಪಾಪ ಆಗಬೇಕಾಗಿತ್ತಲ್ಲ, ಅದಾಗುವುದಿಲ್ಲ. ಲಾಭ ಇದೆ, ಇಲ್ಲ ಅಂತಲ್ಲ, ಆದ್ರೆ ಆ ಓದೋದರೊಳಗೆ ಯಾವ ಮುಖ್ಯ ಲಾಭ, ಮುಖ್ಯ ಪ್ರಯೋಜನ ಇದೆಯೋ, ಪ್ರಯೋಜನ ಅರ್ಥ ಪುರುಷಾರ್ಥ ಯಾವುದು ಹೇಳಿದರೆ, ಅರ್ಥ ಪುರುಷಾರ್ಥ ಯಾವ್ದು ಹೇಳಿದ್ರೆ ಬನಾರಸಿದಾಸ ನಿನ್ನೆ ಹೇಳಿ ಆಯಿತು, ಸ್ಪಷ್ಟ ಆಯಿತು, ಮುಗಿತದ ವಿಷಯ. ಹಾಗಿಲ್ಲ. ಅರ್ಥ ಪುರುಷಾರ್ಥ ಯಾವುದಕ್ಕೆ ಹೇಳಿದ್ದಾರೆ? 6 ದ್ರವ್ಯಗಳ ಸ್ವತಂತ್ರತೆಯನ್ನು, ಪೃಥಕತೆಯನ್ನು ನಂಬುವುದೇನಿದೆ, ಇದು ಅರ್ಥ ಪುರುಷಾರ್ಥ ಇದೆ. 6 ದ್ರವ್ಯದ ಮಾತ, ಜೀವಪುದ್ಗಲ ದ್ರವ್ಯದ ಮಾತ, ಸ್ವಪರ ದ್ರವ್ಯಗಳ ಮಾತ, ದ್ರವ್ಯಗುಣ ಪರ್ಯಾಯದ ಮಾತ, ಇದನ್ನು ನಮಗೆ ಎಳ್ಳಷ್ಟೂ ತಿಳಿದಿಲ್ರಿ. ಅದು ತಿಳಿತು ಅಂತಂದ್ರೆ ನಿಜವಾಗಿ ಆತ್ಮನ ಅನುಭೂತಿ ಆಗೇ ಆಗ್ತಿದೆ. ವ್ಯವಹಾರ ಭೂತಾರ್ಥ, ವ್ಯವಹಾರ ಅಭೂತಾರ್ಥ ಇದೆ, ನಿಶ್ಚಯ ಭೂತಾರ್ಥ ಇದೆ ಅನ್ನೋದು ಯಾರು ಹೇಳ್ತಾರೆ? ಸಮ್ಯಕ್ ದೃಷ್ಟಿಗಳು ಹೇಳ್ತಾರೆ. ಮಿಥ್ಯಾದೃಷ್ಟಿ ಹೇಳುವುದಕ್ಕೇನು ಅರ್ಥ ಇಲ್ಲ. ಭಿಕ್ಷುಕ ಸರ್ವಸಂಗ ಪರಿತ್ಯಾಗ ಮಾಡ್ತೇನೋ ಅನ್ನೋದ್ರೊಳಗೆ ಏನು ಅರ್ಥ ಇದೆ? ಇದೇನಾ? ಏನು ಇಲ್ಲನ ಅವನ ಹತ್ರ ಏನು ತ್ಯಾಗ ಮಾಡುವುದಿದೆ? ನಾನು ಮನೆ ಧನಕನಕಾದಿಗಳು ತ್ಯಾಗ ಮಾಡ್ತೇನೆ, ಪತ್ನಿ ಪುತ್ರ, ಅವನಿಗೆ ಏನೂ ಇಲ್ಲ, ಪತ್ನಿನೂ ಇಲ್ಲ, ಪುತ್ರನೂ ಇಲ್ಲ, ಮನೇನೂ ಇಲ್ಲ, ಧನಾದಿಗಳೂ ಇಲ್ಲ, ಧಾನ್ಯಾದಿಗಳೂ ಇಲ್ಲ, ಕನಕಾದಿಗಳೂ ಇಲ್ಲ, ನಾನು ತ್ಯಾಗ ಮಾಡ್ತೇನೆ. ಅದು ಹಾಸ್ಯಾಸ್ಪದ ಇದೆಯೋ ಅಥವಾ ಇಲ್ಲ? ಅದೇ ಪ್ರಕಾರ ಇಲ್ಲಿ ದ್ರವ್ಯ ಗುಣ ಪರ್ಯಾಯದ ಪರಿಭಾಷೆ ಹೇಳಿದ್ರೆ ಹಾಸ್ಯಾಸ್ಪದ ಇದೆ. ಪರ್ಯಾಯ ದ್ರವ್ಯದ ಆಶ್ರಯ ಮಾಡಲಿಲ್ಲ, ಪರ್ಯಾಯ ದ್ರವ್ಯದ್ದೇ ಅಂಶ ಇದೆ, ಆದ್ರೆ ಆ ಅಂಶಿಯ ಜೊತೆಗೆ ಅಭೇದತೆಯ ಅನುಭವ ಮಾಡಲಿಲ್ಲ ಅಂತಂದ್ರೆ ದ್ರವ್ಯ ಪರ್ಯಾಯಗಳ ಸ್ವರೂಪ ಎಷ್ಟೂ ಅದರ ಬಗ್ಗೆ ಚರ್ಚೆ ಮಾಡಿದ್ರೂ ಅದಕ್ಕೆ ಯಾವ ಅರ್ಥನೂ ಇಲ್ಲ, ಅವನಿಗೆ ಲಾಭ ಏನೂ ಇಲ್ಲ. ಅರ್ಥ ಪುರುಷಾರ್ಥ, ಧರ್ಮ ಪುರುಷಾರ್ಥ, ಅರ್ಥ ಪುರುಷಾರ್ಥ, ಕಾಮ ಪುರುಷಾರ್ಥ, ಅವು ಪುರುಷಾರ್ಥ ಅರ್ಥಾತ್ ಮಾಡಬೇಕಾದದ್ದು ಅದವ್ರೆ. ಮನುಷ್ಯನಾಗಿ ಏನು ಮಾಡೋದಿದೆ? ಮಾಡಬೇಕಾದದ್ದು ಇದೆ. ಏನ? ಧರ್ಮ, ಅರ್ಥ, ಕಾಮ, ಮೋಕ್ಷ. ಮೋಕ್ಷ ಯಾರಿಗಾಗ್ತಿದೆ? ಮನುಷ್ಯನಿಗೆ. ತಿರಿಯಂಚಕ್ಕಾಗುವುದಿಲ್ಲ, ದೇವನಿಗಾಗುವುದಿಲ್ಲ, ಸರ್ವಾರ್ಥ ಸಿದ್ಧಿಯ ದೇವನಿಗಾಗುವುದಿಲ್ಲ. 12 ಯೋಜನೆ ಇದೆ ಬರೀ ಸರ್ವಾರ್ಥ ಸಿದ್ಧಿಯಿಂದ ಮೋಕ್ಷ. ಆದ್ರೆ ಅಲ್ಲಿಂದ ಅಲ್ಲೇ ಹೋಗ್ಲಿಕ್ಕೆ ಬರುವುದಿಲ್ಲ. ಸಮ್ಯಕ್ ದೃಷ್ಟಿನ ಇದ್ದಾರೆ, ಏಕಭವಾವತಾರಿ ಇದ್ದಾರೆ, ಭಾವಲಿಂಗಿ ಸಂತನ ಸರ್ವಾರ್ಥ ಸಿದ್ಧಿ ಹೋಗ್ತಾರೆ. ಆ
ಆದರೆ ಸರ್ವಾರ್ಥಿ ಸಿದ್ಧಿಗೆ ಹೋಗೋದಂತಂದ್ರೆ ಆ ಭಾವಲಿಂಗಿ ಸಂತನ ಸಲುವಾಗಿ ಆತ್ಮಘಾತ ಮಾಡಿಕೊಂಡಂಥ ಮಾತಿದೆ ರೀ. ಸೂಸೈಡ್ ಅಂತಿರಲ್ಲ, ಆತ್ಮಘಾತ ಮಾಡಿಕೊಂಡಂಥ ಮಾತಿದೆ ಸರ್ವಾರ್ಥ ಸಿದ್ಧಿಗೆ ಹೋಗೋದಂತ. ಅಂತ ಜೈಲ ಮತ್ತೇನಿದೆ, ಬರೇ 33 ಸಾಗರೋಪಮ ಅಷ್ಟೇ ಇಲ್ಲ, ಮತ್ತೆ ಮಾತೆಗೆ ಗರ್ಭದೊಳಗೆ ಬರಬೇಕು, ಮತ್ತೆ ಜನ್ಮದ ದುಃಖವನ್ನು ಅನುಭವಿಸಬೇಕು. ಕೋಟಿ ನಾಲಿಗೆಗಳಿಂದ ಕೂಡ ಹೇಳೋ ಸಾಧ್ಯ ಇಲ್ಲ ಜನ್ಮದ ದುಃಖವನ್ನು. ಮಾತೆಯ ಗರ್ಭಾಗಾರದಿಂದ ಶಿಶು ಹೊರಗೆ ಬರಬೇಕಾದ್ರೆ ಅದಕ್ಕೆ ಎಷ್ಟು ದುಃಖ ಆಗ್ತಿದೆ ಅನ್ನೋದು ಕೋಟಿ ನಾಲಿಗೆಗಳಿಂದ ಕೂಡ ಹೇಳೋ ಸಾಧ್ಯ ಇಲ್ಲ. ಹಾಗಾದ್ರೆ ಆ ಭಾವಲಿಂಗಿ ಸಂತ ಸ್ವಲ್ಪದ ರಾಗ ಮಾಡಿ ಪ್ರಮಾದವಶ ಆಗಿ, ಪ್ರಮಾದವಶ ಇಲ್ಲಿ ಪ್ರಮಾದವಶ ಆಗುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆಸನ್ನ ಸಮ್ಯಕ್ ದೃಷ್ಟಿ, ನಿಕಟ ಸಮ್ಯಕ್ ದೃಷ್ಟಿ ಜೀವೇನಿದ್ದಾರೆ, ನಿಕಟ ಸಂಸಾರಿ ಸಮ್ಯಕ್ ದೃಷ್ಟಿ, ಅವರೇನಾಗುವುದಿಲ್ಲ ಪ್ರಮಾದದ ವಶೀಭೂತ. ಅವರಾದರೆ ಯಾರ ಇಂದ ಸರ್ವಾರ್ಥ ಸಿದ್ಧಿಯೊಳಗೆ ಎಷ್ಟು ಜೀವರುಗಳಿದ್ದಾರೋ ಅವರೆಲ್ಲರೂ ಪ್ರಮಾದದ ವಶ ಆದರು. ಅದರಿಂದ 33 ಸಾಗರೋಪಮ ವರ್ಷ ದೇಹದ ಜೊತೆಗೆ ವಿಕಾರದ ಜೊತೆಗೆ ಸಂಸಾರದೊಳಗೆ ಉಳಿಬೇಕು. ಮಾತೆಯ ಗರ್ಭದೊಳಗೆ ಬರಬೇಕು. ಮಾತೆಯ ಗರ್ಭದಲ್ಲಿ ಇರುವುದಂತಂದ್ರೆ ಏನಿದೆ, ಅಂತರಂಗದೊಳು ಧ್ಯಾನದಿಂದ ಕಾಣುವರ ಶರೀರಿಯನು ಲಜ್ಜಾಸ್ಪದದ ಜನ್ಮಧರಿಸರು ಕುಡಿಯರು ಜನನಿ ಕ್ಷೀರವನು. ಲಜ್ಜಾಸ್ಪದ ಇದೆ. ಇದು ಯಾವನೋ ಸಮ್ಯಕ್ ದೃಷ್ಟಿ ಜೀವ ಹೇಳಿದ್ದಿರ್ಬೋದು ಅಥವಾ ಆಗಮಜ್ಞಾನಿ ಹೇಳಿದ್ದಿರ್ಬೋದು. ಆಗಮಜ್ಞಾನಿ ಭಜನೆ ಬರೆದಿದ್ದಿರ್ಬೋದು, ಆದ್ರೆ ಆಗಮದೊಳಗ ಮಹಾಮುನಿಗಳು ಹೇಳಿದ್ದ ಮಾತಿದ್ದೀರಿ. ಈಗ ಭಾವಪಾಹುರದೊಳಗೆ ಭಗವಾನ್ ಕುಂದಾಚಾರ್ಯ ದೇವ ಏನು ಹೇಳಿದರು, ಬರೇ ನೀನು ಆತ್ಮ ಸ್ಥಿರತೆಯ ಅಭಾವದಿಂದ ಅಥವಾ ಆತ್ಮ ಕಲ್ಯಾಣದ ಭಾವ ಇಲ್ಲದ ನಗ್ನ ದಿಗಂಬರ ದೀಕ್ಷೆ ಧಾರಣ ಮಾಡಿ ಏನು ಮಾಡಿದಿ ಆ ಲಜ್ಜಾಸ್ಪದವಾದಂಥ ಜನ್ಮ ಧಾರಣ ಮಾಡುವಂಥ ಪರಂಪರೆಯಿಂದ ನೀನು ದೂರ ಆಗಲಿಲ್ಲ. ಹಾಗಾದ್ರೆ ಆ ಜನ ದೀಕ್ಷೆಗೆ ಎರಡನೇ ಗಾಥೆಯೊಳಗನೆ ಹೇಳಿದರು, ಭಾವದಿಂದ ಶೂನ್ಯವಾದಂಥ ದ್ರವ್ಯಲಿಂಗದಿಂದ ಯಾವ ಲಾಭ, ಭಾವಲಿಂಗ ಪ್ರಥಮ ಇದೆ ಅಂತ ಹೇಳಿ. ಮೊದಲನೇ ಲಿಂಗ ಭಾವಲಿಂಗ ಇದೆ, ಅಲ್ಲಿ ಲಜ್ಜಾಸ್ಪದದ ಜನ್ಮ. ಈಗ ಸರ್ವಾರ್ಥ ಸಿದ್ಧಿಯೊಳಗೆ ಯಾರಾದರೂ ಅವರ ಅಲ್ಲಿ ಹೋಗಿರೋದು ಲಜ್ಜಾಸ್ಪದ, ಅಲ್ಲಿ ಇರೋದು ಲಜ್ಜಾಸ್ಪದ, ಜನ್ಮ ಧಾರಣ ಮಾಡೋದು ಲಜ್ಜಾಸ್ಪದ, ಮಾತೆ ಕ್ಷೀರ ಪಾನ ಮಾಡುವುದು, ಸ್ತನ ಕ್ಷೀರ ಕುಡಿಯೋದು ಲಜ್ಜಾಸ್ಪದ. ಸಮ್ಯಕ್ ದೃಷ್ಟಿ ಭಲೇರಿ, ತೀರ್ಥಂಕರ ಜೀವದ ಮಾತು ಬೇರೆ ಇದೆ, ಸಮ್ಯಕ್ ದೃಷ್ಟಿ ಜೀವದ ಮಾತು ಬೇರೆ ಇದೆ. ಇನ್ನೇನು ಸ್ವಲ್ಪ ತೀರ್ಥಂಕರ ಹಿಂದಿನ ಅದ ಭಾವಕ್ಕೆ ತೀರ್ಥಂಕರ ಪದವಿ ಪಡ್ಕೋತಾನೋ, ಹಿಂದಿನ ಭಾವದಿಂದನೂ ಆ ಥರದ್ದು ತೀರ್ಥಂಕರ ಯಾವ ಭಾವಕ್ರೆ ಅದರ ವಿದ್ಯಮಾನ ನೋಡ್ರಿ. ವಿಧೇಯ ಕ್ಷೇತ್ರದೊಳಗಿನವರ ಅದೇ ಭಾವಕ್ಕನು ಕೇವಲ ಜ್ಞಾನ ಪ್ರಾಪ್ತ ಮಾಡ್ಕೊಳ್ತಾರೆ. ಅವರಿಗೆ ಗರ್ಭ ಜನ್ಮ ಕಲ್ಯಾಣಿಕ ಇಲ್ಲ. ಅರ್ಥಾತ್ ಅವರ ಈ ಪ್ರಕಾರ ಮನುಷ್ಯ ಭವ ಧಾರಣ ಮಾಡಿ ಗರ್ಭದ ಯಾವ ದುಃಖ ಅನುಭವಿಸಬೇಕೋ ಅದು ಅನುಭವಿಸಿದಾರ್ರಿ, ಜನ್ಮದ್ದು ಯಾವ ದುಃಖ ಅನುಭವಿಸಬೇಕೋ ಅದು ಅನುಭವಿಸಿದಾರ್ರಿ. ಆದ್ರೆ ಗೃಹಸ್ಥಾವಸ್ಥೆಯಲ್ಲಿರುವ ವೇಳೆದೊಳಗ ಒಂದು ವೇಳೆ ತೀರ್ಥಂಕರರ ಸಮವಸರಣದೊಳಗೆ ಹೋದರು ಅಂತಂದ್ರೆ ಸಮ್ಯಕ್ ದರ್ಶನ ಪಡಿತಾರೆ, ಕ್ಷಾಯಿಕ ಸಮ್ಯಕ್ ದೃಷ್ಟಿಯಾಗ್ತಾರೆ. ಆ ಯಾವ ದರ್ಶನ ವಿಶುದ್ಧಿ ಅನ್ನುವಂಥ ವಿಶೇಷ ಭಾವಿದೆಯೋ ಆ ಭಾವರೂಪವಾಗಿ ಸದೈವ ಪರಿಣಮನ ಮಾಡ್ತಾ ಇರುವ ವೇಳೆದೊಳಗೆ ಅವರಿಗೆ ತೀರ್ಥಂಕರ ನಾಮಕರ್ಮದ ಬಂಧ ಆರಂಭ ಆಗ್ತಿದೆ. ನಂತರ ಕಾಲಾಂತರದಿಂದ ಅದೇ ಭವದಲ್ಲಿ ಅವರು ದೀಕ್ಷಾ ಗ್ರಹಣ ಮಾಡಿದ್ರು ಅಂತಂದ್ರೆ ಅವರಿಗೆ ದೀಕ್ಷಾ ಕಲ್ಯಾಣ ಆಗ್ತಿದೆ.
ಮತ್ತು ಇನ್ನೊಂದು ಮಾತು ಹೀಗಿದೆ, ಅವರ ದೀಕ್ಷಾ ಧಾರಣ ಮಾಡಿದ ನಂತರ ಅರ್ಥಾತ್ ತೀರ್ಥಂಕರ ನಾಮಕರ್ಮದ ಬಂಧ ಆರಂಭ ಆಯಿತು, ಅವರು ದೀಕ್ಷಾನೂ ಧಾರಣ ಮಾಡಿದರು ಅಂತಂದ್ರೆ ಅದೇ ಭವದೊಳಗೆ ಅವರು ಮೋಕ್ಷಕ್ಕೆ ಹೋಗೋರಿದ್ರು ಅಂತಂದ್ರೆ ದೀಕ್ಷಾ ಕಲ್ಯಾಣಕ್ಕೆ ಆಗ್ತಿದೆ. ಹೋಗಲೇಬೇಕು ಹೀಗೆ ನಿಯಮ ಇತ್ತು. ಅವ್ರದ್ದು ಹೋಗೋದು ನಿಶ್ಚಿತ ಇತ್ತು. ನಿಶ್ಚಿತ ಯಾರು ಮಾಡೋರು? ಅರೆ ಸ್ವಾಭಾವಿಕ ಇದೆ, ವಸ್ತು ಸ್ವರೂಪದೊಳಗೆ ನಿಶ್ಚಿತ ಯಾರೂ ಮಾಡಬೇಕಾಗಿಲ್ಲ. ನಾನು ಈ ಭವದಿಂದ ಮೋಕ್ಷಕ್ಕೆ ಹೋಗೋಣ ಅನ್ನುವ ನಿಧಾನ ಅವಂದಿರುವುದಿಲ್ರಿ. ಸಮ್ಯಕ್ ದೃಷ್ಟಿದ್ದಂತೂ ನಿಧಾನ ಇರೋದನೇ ಇಲ್ಲ. ಆ ಪ್ರಕಾರದ ತೀವ್ರ ಪುರುಷಾರ್ಥಿ ಇದ್ದ ಅಂತಂದ್ರೆ ದೀಕ್ಷಾ ಕಲ್ಯಾಣಿಕಾಗ್ತಿದೆ, ಕೇವಲ ಜ್ಞಾನ ಪ್ರಾಪ್ತ ಮಾಡ್ಕೊಳ್ತಾನೆ, ಕೇವಲ ಜ್ಞಾನ ಕಲ್ಯಾಣಿಕಾಗ್ತಿದೆ, ಮೋಕ್ಷಕ್ಕೆ ಹೊರಟು ಹೋಗ್ತಾನೆ, ನಿರ್ವಾಣ ಕಲ್ಯಾಣಿಕಾಗ್ತಿದೆ. ಇನ್ನು ದೀಕ್ಷಾ ತಗೊಂಡ ಮೇಲೆ ಒಂದು ವೇಳೆ ತೀರ್ಥಂಕರ ನಾಮಕರ್ಮ ಬಂಧದ ಆರಂಭ ಆಯಿತು ಅಂತಂದ್ರೆ ತೀವ್ರ ಪುರುಷಾರ್ಥ ಮಾಡಿದ ಅಂತಂದ್ರೆ ಕೇವಲ ಜ್ಞಾನ ಆಗ್ತಿದೆ, ಕೇವಲ ಜ್ಞಾನ ಕಲ್ಯಾಣ ಮತ್ತು ಮೋಕ್ಷ ಕಲ್ಯಾಣ ಆಗ್ತವೆ. ಅರ್ಥಾತ್ ವಿದೇಹ ಕ್ಷೇತ್ರದೊಳಗ 5 ಕಲ್ಯಾಣಿಕದ ತೀರ್ಥಂಕರರೂ ಆಗ್ತಾರೆ, 3 ಕಲ್ಯಾಣಿಕದ ತೀರ್ಥಂಕರರೂ ಆಗ್ತಾರೆ, 2 ಕಲ್ಯಾಣಿಕದ ತೀರ್ಥಂಕರರೂ ಆಗ್ತಾರೆ. ಆದ್ರೆ ಭರತ ಕ್ಷೇತ್ರದೊಳಗ 5 ಕಲ್ಯಾಣಿಕದ ತೀರ್ಥಂಕರರೇ ಆಗ್ತಾರೆ, 2-3 ಕಲ್ಯಾಣಿಕದ ತೀರ್ಥಂಕರರ ಆಗುವುದಿಲ್ಲ. ಭರತ ಕ್ಷೇತ್ರದಲ್ಲೂ ಇಲ್ಲ, ಐರಾವತ ಕ್ಷೇತ್ರದಲ್ಲಿನೂ ಇಲ್ಲ. ಇನ್ನು ನೀವೇನು ಪ್ರಶ್ನೆ ಮಾಡಿದರೆ, ಒಂದು ವೇಳೆ ಜೀವ ತೀರ್ಥಂಕರ ನಾಮ ಕರ್ಮದ ಜೊತೆಗೆ ಮಾತೆಯ ಗರ್ಭದೊಳಗೆ ಬಂದ ಅಂತಂದ್ರೆ ಆ ಗರ್ಭವಾಸದಲ್ಲಿ ಸಾಮಾನ್ಯ ಜೀವರುಗಳಿಗೆ ಯಾವ ಪ್ರಕಾರದ ದುಃಖ ಕಷ್ಟ ಮಲಿನತೆಯ ಜೊತೆಗೆ ಇರಬೇಕಾಗ್ತಿದೆ ಆ ಪ್ರಕಾರ ಆ ಜೀವಕ್ಕೆ ಇರುವುದಿಲ್ಲ. ರತ್ನಮಂಜೂಷಾದೊಳಗೆ ಇರ್ತಾನೆ ಅಂಥೇಳಿ ಜೈಶೇನಾಚಾರ್ಯ ಹೇಳ್ತಾರೆ. ರತ್ನದ ಪೆಟ್ಟಿಗೆ ಅಂದ್ರೆ ಆ ಪ್ರಕಾರ ಅಂಥೇಳಿ ಹೇಳ್ತಾರೆ. ಅಂದ್ರೆ ಅವನಿಗೆ ಅಲ್ಲಿ ಮಲಿನತೆ ಘೃಣ ಮೊದಲಾದವುಗಳದ್ದ ಸಂಯೋಗ ಅಥವಾ ಅನುಭವ ಮಾಡುವಂತಹ ಪ್ರಸಂಗ ಬರುವುದಿಲ್ಲ. ಇನ್ನೊಂದು ಮಾತು ಹೀಗಿದೆ, ಮಾತೆಯ ಗರ್ಭ ಬೆಳೆಯುವುದಿಲ್ರಿ. ಜಿನಶಿಶು ತೀರ್ಥಂಕರ ಬಾಲಕ ಮಾತೆಯ ಗರ್ಭದೊಳಗಿರುವ ವೇಳೆದೊಳಗ ಗರ್ಭ ಬೆಳೆಯುವುದಿಲ್ಲ, ಇದು ವಿಶೇಷತೆ. ಮತ್ತು ಮಾತೆಯ ಗರ್ಭದಿಂದ ಹೊರಗೆ ಬರುವ ವೇಳೆದೊಳಗ ಮಾತೆಗಾಗಲಿ ಅಥವಾ ಮಗುವಿಗಾಗಲಿ ಸಾಮಾನ್ಯ ಜೀವರುಗಳಿಗೆ ಯಾವ ವೇದನೆ ಆಗ್ತಿದೆ ಆ ವೇದನೆ ಆಗುವುದಿಲ್ಲ. ಇದು ತೀರ್ಥಂಕರ ನಾಮ ಕರ್ಮವನ್ನು ಜೊತೆಗಿಟ್ಟುಕೊಂಡು ಗರ್ಭದೊಳಗೆ ಬಂದಿರುವಂಥ ಜೀವದ ಮಾತು. ಅದು ಏನು ಮಾಡ್ತಾರೋ ಅನ್ನೋದು ನೋಡ್ರಿ, ಕಥನನ ಇರಬಹುದು, ಏನಿದೆಯೋ ಅನ್ನೋದ ಸ್ಪಷ್ಟ ರೂಪದಿಂದ ಉಲ್ಲೇಖ ಇಲ್ಲ. ಗರ್ಭ ಶೋಧನೆ ಮಾಡ್ತಾರೆ ಅಂಥೇಳಿ ಹೇಳಿದ್ರೆ ಆ ಗರ್ಭವನ್ನು ನಿರ್ಮಲಗೊಳಿಸ್ತಾರೆ, ಹೀಗೆ ಶಬ್ದಶಃ ಅರ್ಥ ಆಗ್ತಿದ್ದೀರಿ. ಆದರೆ ವಾಸ್ತವಿಕವಾಗಿ ಆ ಮಾತೆಗೆ ಆ ಪ್ರಕಾರದ ಮಲಿನತೆನ ಇರುವುದಿಲ್ಲ ಅಂಥೇಳಿನ ಯಾರ ಮಾನತುಂಗಾಚಾರ್ಯರ ಅವಳು ಸ್ತುತಿ ಮಾಡಿದ್ದಾರೆ. ಸ್ತ್ರೀನಾಂ ಶತಾನಿ ಶತಶು, ಸ್ತ್ರೀನಾಂ ಸ್ತ್ರೀಯರ ನೂರಾರು ಸಂಖ್ಯೆಯಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಲೋಕದೊಳಗೆ ಇದ್ದಾರೆ. ಶತಸಂಖ್ಯೆಯಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಪುತ್ರರಿಗೆ ದಿನನಿತ್ಯವೂ ಜನ್ಮ ಕೊಡ್ತಾರೆ. ಆದರೆ ಇಂಥ ಬಾಲಕನಿಗೆ ಜನ್ಮ ಕೊಡಲಿಕ್ಕೆ ಇಡೀ 3 ಲೋಕದೊಳಗೆ ಈ ಸಮಯದಲ್ಲಿ ನೀನು ಮಾತ್ರ ಸಮರ್ಥ. ಮುಟ್ಟಿರುವುದಿಲ್ಲ, ಮಲಿನತೆನೇ ಇರುವುದಿಲ್ಲ. ಚಕ್ರವರ್ತಿಯ ಪಟ್ಟದರ್ಶಿಗೆ ಕೂಡ ಮುಟ್ಟಿರುವುದಿಲ್ಲ, गर्भधारण आगुವುದಿಲ್ಲ ಅವಳಿಗೆ. चक्रवर्तीच्या बायकांना फक्त मुलगाच होतो एकच ಇಲ್ರಿ, ಹೆಣ್ಮಕ್ಳು ಇದಾರಿಲ್ಲ. ಭರತ ಚಕ್ರವರ್ತಿ ಹೆಣ್ಮಕ್ಳದ್ದು ಕಥೆ ಇದೆ. ಚಕ್ರವರ್ತಿಗೆ ತೀರ್ಥಂಕರರಿಗೆ ಹೆಣ್ಮಕ್ಳಾಗುವುದ ಹುಂಡಾವಸರ್ಪಿನಿ ಕಾಲದೋಷದಿಂದ. ಕೋಟಿ ಭಟ ಶ್ರೀಪಾಲದೊಳಗ ವಿಷಯ ಬಂದೈತ್ರಿ ವಿಜಯಣ್ಣ. ಇದ ಮಹಾಪುರಾಣದಲ್ಲಿ ಮೊದಲಾದವುಗಳಲ್ಲಿ ಅಂತೂ ಇದೇನೇ ಇದೆ. ಆದ್ರೆ ಕೋಟಿ ಭಟ ಶ್ರೀಪಾಲದೊಳಗ ಮೈನಾಸುಂದರಿ ವಿಚಾರ ಮಾಡ್ತಾ ಇದ್ದಳಲ್ಲ, ಏನ ಆ ಬ್ರಾಹ್ಮಿ ಸುಂದರಿಯರ ಪ್ರಾಪ್ತ ವಯಸ್ಕಾದರನೂ ಕೂಡ ಮದುವೆ
ಅವರ ಮದುವೆ ಬಗ್ಗೆ ಯಾವ ಪ್ರಕಾರದ ವಿಚಾರಾದಿಗಳು ನಡೆದಿಲ್ಲ. ಅದನ್ನು ನೋಡಿ ಅಂತ ಹೇಳ್ತಾರೆ. ಅದನ್ನು ನೋಡಿ ಅವರ ಸ್ವಾಭಾವಿಕವಾಗಿನ ವೈರಾಗ್ಯಕ್ಕೆ ಪ್ರಾಪ್ತ. ಎಂಥ ವಿಶೇಷ ಮಾತಿಗೆ ಏನಿದೆ ನಮ್ಮ ಬುದ್ಧಿಗೆ ನಿಲುಕದ ಹಾಗೆ ಇದೆ. ತಾಯಿ ತಂದೆಗಳ ಅವರು ಪ್ರಾಪ್ತ ವಯಸ್ಕಾದ್ರೂ ಕೂಡ ಮದುವೆ ವಿಚಾರ ಮಾಡ್ತಾ ಇಲ್ಲ. ಇದು ತಿಳಿದು ಬಂದು ಅವರಿಗೆ ಸಂಸಾರದಿಂದ ವೈರಾಗ್ಯ ಇದೆ. ಅಂದ್ರೆ ಇದರ ಅರ್ಥ ಏನಿದೆಪ್ಪ? ಬುದ್ಧಿಗೆ ನಿಲುಕುವುದಿಲ್ಲ ಅಂತ ಹೇಳಿ ಹೇಳಿದ್ರಲ್ಲ, ಏನಿದೆ? ಹೇಗೆ ನಿಲುಕಿಸೋದನ್ನ ನೋಡ್ರಿ. ಪುತ್ರಿಯರ ತಾಯಿ ತಂದೆನ ವಿಚಾರ ಮಾಡೋದಿರ್ತಿದೆ, ಪುತ್ರಿಯರ ವಿಚಾರ ಮಾಡುವುದಿರುವುದಿಲ್ಲ ಮದುವೆ. ಇದು ಒಂದು ಸಿದ್ಧಾಂತ. ಸಿದ್ಧಾಂತ ಅಂತ ಹೇಳಿ ಹೇಳೋದ್ರೆ ಸಿದ್ಧಾಂತನೇ ಇದೆ. ತಮ್ಮ ಮದುವೆ ವಿಚಾರ ಒಂದು ಸಲ ತಾಯಿ ತಂದೆಯರು ನಿಶ್ಚಿತ ಮಾಡಿದ್ರು, ನೋಡಿರೋದಿಲ್ಲ, ತಾಯಿ ತಂದೆನೂ ನೋಡಿಲ್ಲ. ಧರ್ಮರಾಜನ ಸಲುವಾಗಿ ಎಷ್ಟೆಷ್ಟು ನಿಶ್ಚಿತ ಆಗಿದ್ದು ಇದ್ದು ರೀ ಹೆಣ್ಮಕ್ಕಳದ್ದ. ಪಾಂಡವ ಪುರಾಣ ಓದಿದೇವ್ರಲ್ಲ, ಆದದ್ದು ಇದ್ದು ಏನಿಲ್ರಿ. ಧರ್ಮರಾಜ ಆ ದೊರೆಯ ಕನ್ಯೆಯನ್ನು ತಂದುಕೊಳ್ಳುವುದ, ಆ ದೊರೆಗೇನು ಮಂಜೂರು ಇತ್ತು. ನಂತರ ಇವರು ಲಾಕ್ಷಗ್ರಹದೊಳಗೆ ಸತ್ತು ಹೋದ್ರು ಅಂತ ಹೇಳಿ ತಿಳಿದ ನಂತರ ಅವರೆಲ್ಲ ವೈರಾಗ್ಯಕ್ಕೆ ಪ್ರಾಪ್ತ ಆದ್ರಿ. ಅವರು ನೋಡಿಲ್ಲ, ಅವ್ರ ತಾಯಿ ತಂದೆನೂ ನೋಡಿಲ್ಲ. ಆದ್ರೆ ಮನುಷ್ಯನೊಳಗೆ ನಿರ್ಣಯ ಮಾಡಿದರೆ, ನಮ್ಮ ತಂದೆ ನಿರ್ಣಯ ಮಾಡಿರುವಂಥ ವರಣೆ ನನಗೆ ಈ ಭವದ ಸಲುವಾಗಿ ಪತಿ. ಇದು ಸ್ತ್ರೀಯರ್ದ ಹೆಣ್ಮಕ್ಕಳದ ಮಾತಿದೆ. ಅಂಥವ್ರಿಗೆ ಸತಿ ಅಂತಾರೆ. ಸತಿಗಳಲ್ಲೇ ಕೂಡ ಶಿರೋಮಣಿಗಳ ಆಗಿದ್ದಾರೆ. ಅವರ ಸೀತೆ ದ್ರೌಪದಿ ಇಂಥವ್ರೆ. ಏನು ಹೇಳ್ತು? ಕಥೆ ಒಂದು ಬಂದದ್ದಿತ್ತಲ್ಲ, ಒಬ್ಬ ಶ್ರೇಷ್ಠಿ ಪುತ್ರಿ ಒಬ್ಬ ರಾಜಕುಮಾರಂದ ಮದುವೆ ಆಗಿರ್ತಿದೆ. ಮದುವೆಯ ಮುನ್ನ ಒಬ್ಬಂದ ಆ ರಾಜಕುಮಾರಂದ ಪೌರ್ಣಿಮೆಯಿಂದ ಅಮಾವಾಸ್ಯೆಯವರೆಗೆ ಬ್ರಹ್ಮಚರ್ಯ ಇರ್ತಿದೆ. ಆ ಶ್ರೇಷ್ಠಿ ಪುತ್ರದ ಅಮಾವಾಸ್ಯೆಯಿಂದ ಪೌರ್ಣಿಮೆಯವರೆಗೆ ಬ್ರಹ್ಮಚರ್ಯ ಇರ್ತಿದೆ. ಹಾಗಾದ್ರೆ ಅವರ ಜೀವನದ ಸಲುವಾಗಿ ಬೇಸತ್ತು ಹೋದ್ರು, ಪಶ್ಚಾತ್ತಾಪ ಮಾಡಿದ್ರು, ಯಾರ್ಯಾರ ಮೇಲೆ ದೋಷಾರೋಪಣೆ ಮಾಡಿದ್ರು, ಅಥವಾ 15 ದಿವಸದನ್ನ ಬ್ರಹ್ಮಚರ್ಯ ತಗೊಂಡಿದ್ದನು. ಆದ್ರೆ ಉಳಿದ 15 ದಿವಸಕ್ಕೂ ಕೂಡ ಬ್ರಹ್ಮಚರ್ಯ ಉಳಿಯುವಂಥ ಮಹಾಭಾಗ್ಯ ನಂದಾಯ್ತಂದ್ರೆ ಅವರ 15 ದಿವಸದ ಸಲುವಾಗಿ छूट ಕೊಟ್ಟಿದ್ನಲ್ಲ ಪಾಪಕ್ಕೆ, ಅದಕ್ಕೂ ಕೂಡ ಅವಕಾಶ ಇಲ್ಲ. ಮಹಾಭಾಗ್ಯಶಾಲಿ ಅಂಥೇಳಿ ತಿಳ್ಕೊಂಡು ಅವರ ಜೀವನ ಧನ್ಯ ಆಗಿಬಿಟ್ಟು. ಅದರ ಸಲುವಾಗಿ ಈ ನಿಕೃಷ್ಟ ಕಾಲದೊಳಗ ಅಂಥ ಗುಣಮಣಿ ಪುರುಷ ಮತ್ತು ಸ್ತ್ರೀಯರ್ದ ಕಥೆ ಕೇಳಲಿಕ್ಕೆ ಸಿಗೋದು ಕೂಡ ಭಾಗ್ಯ. ಬರೀ ಕಥೆ ಕೇಳುವ ವೇಳೆದೊಳಗೆ ಭಾವದಿಂದ ಅನುಮೋದನೆ ಮಾಡಿದ್ದೇ ಆದ್ರೆ, ಅನುಮೋದನೆ ಕೃತಕವಾಗಲ್ಲ, ಭಾವದಿಂದ ಸ್ವಾಭಾವಿಕವಾಗಿ ಧನ್ಯಲ್ಲ ಅವರ ಬ್ರಹ್ಮಚರ್ಯ ಅಂಥೇಳಿ ಅನಿಸಿದ್ದೇ ಆದ್ರೆ ಆ ಜೀವದ ವಿಶೇಷತೆನೇ ಬೇರೆ. ಧರ್ಮ ಅಥವಾ ಸುಖ ಅಜ್ಞಾನಿಯ ಕಲ್ಪನೆಯ ಮೇರೆಗೆ ಪ್ರಯತ್ನ ಮಾಡಿ ದೊರಕಿಸಿಕೊಳ್ಳುವಂಥದ್ದು ಅಲ್ಲರೇ. ಅದ ಶಾಲಾ ಕಾಲೇಜದೊಳಗ ಡಿಗ್ರಿಗಳ ಮೂಲಕ ಸಿಗುವಂಥದ್ದು ಮಾತು ಅಲ್ಲ. ಅದ ಆಂತರ್ಯದ ಮಾತಿದೆ. ಅದು ವಿಷಯ ಕಷಾಯದ ತ್ಯಾಗಪೂರ್ವಕ ಅಥವಾ ನಿವೃತ್ತಿ ಪೂರ್ವಕ ಅಥವಾ ಉದಾಸೀನತೆಗೆ ಪೂರ್ವಕ ಅದರ ಸ್ವರೂಪವನ್ನು ತಿಳಿದುಕೊಳ್ಳುವುದು ಸಾಧ್ಯ ಇದೆ. ಬರೀ ತಿಳಿದುಕೊಳ್ಳುವ ಮಾತು ಹೇಳ್ತಾ ಇದೆ. ತಿಳಿಸಿಕೊಡುವವರ ಲೋಕದೊಳಗೆ ಯಾರೂ ಇರುವುದಿಲ್ಲ. ಅವರು ತಮ್ಮ ಪಾಡಿಗೆ ತಾವು ಆಗಿ ಹೋಗ್ತಾರೆ. ಸೀತೆಯ ಜೀವನ, ದ್ರೌಪದಿಯ ಜೀವನ, ದ್ರೌಪದಿಗೆ ಪಾಂಚಾಲಿ ಅಂಥೇಳಿ ಯಾಕಂದ್ರು, ಪಂಚಭರ್ತಾರಿ ಅಂಥೇಳಿ ಯಾಕಂದ್ರು, ಆಕೆ ಹಿಂದಿನ ಭವದೊಳಗೆ ಆ ಪ್ರಕಾರದ ಭಾವ ಮಾಡಿದ್ದಾಳ್ರಿ. ಓರ್ವ ವೇಶ್ಯೆ 5 ವಿಟಪುರುಷರ ಜೊತೆಗೆ ಸಂತೋಷದಿಂದ
ದಾರಿ ನಡ್ಕೊಂಡು ಹೋಗ್ತಾ ಇರುವುದನ್ನು ನೋಡಿ ಇವಳ ಜೀವನ ಎಷ್ಟು ಧನ್ಯ ಅಲ್ಲ ಅಂಥೇಳಿ ಅನಿಸಿದ್ರೆ ಅಂಥೇಳಿ ಅಂಥ ಅಪವಾದಕ್ಕೆ ಗುರಿಯಾದಳ್ರಿ. ಅದರಿಂದ ಯಾವ ಪಾಪ ಬಂಧ ಆಗಿತ್ತಲ್ಲ, ಅದಕ್ಕೆ ಈ ಪಾಪ ಬಂಧ ಯಾವ್ಯಾವ ಪ್ರಕಾರದಿಂದ ನಮ್ಮ ಮಲಿನ ಭಾವಗಳನ್ನು ಅನುಸರಿಸಿ ಬರ್ತಿದೆ ಅಥವಾ ಭವಿಷ್ಯದೊಳಗೆ ಯಾವ ರೂಪದಿಂದ ಅದು ನಮಗೆ ಫಲ ಕೊಡ್ತಿದೆ ಅದನ್ನು ತಿಳಿಬೇಕಾದ್ರೆ ಸ್ವಲ್ಪ ಕರ್ಮ ಸಿದ್ಧಾಂತದ್ದು ಒಳ್ಳೆಯಿತ್ತು ಅಂತಂದ್ರೆ ಅವಲೋಕನ ಮಾಡೋದು ಅವಶ್ಯಕ. ಯಾವ್ಯಾವ ಭಾವದಿಂದ ಯಾವ್ಯಾವ ಪ್ರಕಾರದ ಕರ್ಮ ಬಂಧ ಆಗಿ ದ್ರೌಪದಿ ಕಥೆಯ ಅರ್ಥ ಕೇಳಿ ನಮ್ಮದು ವಿಚಾರ ಮಾಡಿದ್ರೆ ಏನು ಅದು ದಿಕ್ಕಟ್ಟಾಗ್ತದೆ. ಅದೇ ರೀ, ಅದಕ್ಕೆ ಹೇಳಿತು ದ್ರೌಪದಿಗೆ ಸ್ತ್ರೀ ಪರ್ಯಾಯ ಯಾಕೆ ಸಿಕ್ಕಿತು, ಸ್ತ್ರೀ ಪರ್ಯಾಯದ ಛೇದ ದ್ರೌಪದಿಯ ವರೆಗೆ ಯಾಕಾಗಲಿಲ್ಲ. ಅವು 3 ಜನ ವೈಶ್ಯಪುತ್ರ ಇದ್ದರೆ ಪೂರ್ವದ ಅನೇಕ ಭವಗಳ ಪೂರ್ವದಲ್ಲಿ 3 ಜನ ಅಣ್ಣ ತಮ್ಮಂದಿರ, ಅವರಿಗೆ 3 ಜನ ಇವರ ಪತ್ನಿಯರ, ಅರ್ಥಾತ್ ಆ 3 ಜನರಿಗೆ ಜನ್ಮ ಕೊಟ್ಟಂಥ ಯಾವ ತಾಯಿ ಇದ್ದಳಲ್ಲ ಆ ತಾಯಿಯ ಅಣ್ಣನ ಮಕ್ಕಳು ಇವರು 3 ಜನರೇ. ಅವರು ಇಬ್ಬರೇನದರು ಅವರ ಅದೇ ಭವದೊಳಗ ಸ್ತ್ರೀ ಪರ್ಯಾಯ ಛೇದ ಮಾಡಿ ಪುರುಷ ಪರ್ಯಾಯಧಾರಿಯಾಗಿ ಅಹಮಿಂದ್ರ ಲೋಕದೊಳಗೆ ಹೋಗಿ ಸಾಗರೋಪಮ ಕಾಲ ಕಳೆದರು. ಈಕೆ ಒಬ್ಬಕ್ಕೆ ಇದ್ದಳಲ್ಲ ಚಿಕ್ಕವನ ಹೆಂಡತಿ, ಇದು ದ್ರೌಪದಿಯ ಜೀವ. ಮುನಿಗಳಿಗೆ ವಿಷಪ್ರಾಶನ ಮಾಡಿಸಿದಳು. ಅದರ ಫಲಸ್ವರೂಪವಾಗಿ ಅದೇ ಭವದೊಳಗೆ ನಾನಾ ಪ್ರಕಾರದ ದುಃಖ ಅನುಭವ ಮಾಡಿದಳು. ಆ ಗಂಡಂದಿರಿಗೆ ತಿಳಿಯಿತು. ಆ ಸಮಯದೊಳಗ ತಿಳಿದ ನಂತರ ಅವರ ಅಪಮಾನ ಮಾಡಿದರು, ದೊರೆಗೆ ಒಪ್ಪಿಸಿದರು, ಶಿಕ್ಷೆ ಆಯಿತು, ಅನೇಕ ಪ್ರಕಾರದಲ್ಲಿ ಬರ್ತಿದ್ದೀರಿ. ಅದರ ನಂತರ ಎಷ್ಟು ಕಾಲದವರೆಗೆ ದುರ್ಗತಿಗಳಲ್ಲಿ ಭ್ರಮಣ ಮಾಡಿದರು. ಆ ಜೀವ ಬರೇ ಜಿನಮುನಿಯ ವಿರಾಧನೆ, ಮಲಿನಾಂಗ ವಾಸದೊಂದು ಅದೆಲ್ಲ ಅಕಿದನ ಕಥೆ. ದುರ್ಗಂಧ ಶರೀರದಿಂದ ದುರ್ಗಂಧ. ಅದಕ್ಕೆ ನೋಡ್ರಿ, ಈ ಭವಾವಳಿಗಳನ್ನು ಓದಿದ ನಂತರ ಅದಾವರ ಕಥೆ ಅಂಥೇಳಿ ತಿಳ್ಕೊಳ್ಳೋದಕ್ಕಿಂತ ಈ ಜೀವದ ಭಾವ ಎಂಥವಾಗುತ್ತವೆ. ಅದಕ್ಕೆ ಅಪ್ಪಾಜಿ ಹೇಳ್ತಾರೆ, ನಗನಗತಾ ಮಾಡಿದ ಪಾಪ. ಇನ್ನೊಬ್ಬರದ ಹಾಸ್ಯ ಎಷ್ಟು ಮಾಡ್ತೇವ್ರಿ, ಹೇಗೆ ನಗ್ತೇವೆ, ಇನ್ನೊಬ್ಬರ ನ್ಯೂನತೆಯನ್ನು ಅಥವಾ ಅಲ್ಪತೆಯನ್ನು ಅಥವಾ ಯಾವುದೋ ಅಸಾವಧಾನತೆಯನ್ನು ಅಜ್ಞಾನವನ್ನು ಕಂಡು ಹಾಸ್ಯ ಮಾಡ್ತೇವಲ್ಲ, ಅದರದ ಫಲ ಎಷ್ಟು ಘೋರ ಇದೆ ರೀ ಭವಿಷ್ಯದೊಳಗೆ. ಆದರೆ ನಾವು ಅದು ತಿಳಿಯುವುದೇ ಇಲ್ಲ. ಈ ಪ್ರಕಾರ ಆಗಮದಲ್ಲಿ ಹೇಳಿರುವುದ ಲಕ್ಷ್ಯಕ್ಕೆ ಬಂದ್ರೂ ಕೇಳಲಿಕ್ಕೆ ಸಿಕ್ಕರೂ ಕೂಡ ವಿಶ್ವಾಸ ಮಾಡುವುದಿಲ್ಲ. ಸಮಯ ಆಗಿದೆ, ಮುಂದಿನ ಕಲಶ ತಗೊಳ್ಬೇಕನ್ನೋದಿತ್ತು.